ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನನ್ನ ವಿಡಿಯೋಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಫಿಸಿಕ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಎ ಸಿಂಪಲ್ ಸ್ಟ್ರಾಟಜಿ ಅನ್ನೋ ವಿಷಯದ ಮೇಲೆ ಮಾತಾಡ್ತೀನಿ. ಫಿಸಿಕ್ಸ್ ಅಥವಾ ಭೌತಿಕಶಾಸ್ತ್ರದಲ್ಲಿ ಭಾಳ ಮುಖ್ಯವಾದ ಅಂಶ ಫಿಸಿಕ್ಸ್ ಪ್ರಾಬ್ಲಮ್ಸು ಅಥವಾ ಲೆಕ್ಕಗಳು. ಯಾಕೆ ಭಾಳ ಮುಖ್ಯ ಅಂದರೆ ಫಿಸಿಕ್ಸ್ ಸಬ್ಜೆಕ್ಟ್ಸನ್ನು ಅರ್ಥ ಮಾಡ್ಕೊಳ್ಳೋದೇ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ. ಇನ್ಫ್ಯಾಕ್ಟ್ ಹೇಳಕ್ಕೆ ಹೋದರೆ ಒಂದು ವಿಷಯನ ನೀವು ಎಷ್ಟೇ ಟೆಕ್ಸ್ಟ್ ಬುಕ್ಕಲ್ಲಿ ಓದಿರ್ಬೋದು ಅಥವಾ ಲೆಕ್ಚರ್ಗಳನ್ನ ಕೇಳಿರ್ಬೋದು, ಆದರೆ ಆ ವಿಷಯದ ಮೇಲೆ ಒಂದು ಪ್ರಾಬ್ಲಮ್ ಕೊಟ್ಟು ಆ ಪ್ರಾಬ್ಲಮ್ನ ನಿಮಗೆ ಸಾಲ್ವ್ ಮಾಡೋಕ್ಕೆ ಆಗಿಲ್ಲ ಅಂದರೆ ನೀವು ಆ ವಿಷಯನ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದೇ ನಿಜ. ಆದ್ದರಿಂದ ಫಿಸಿಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೇಗೆ ಅನ್ನೋದು ಕಲ್ತ್ಕೊಳ್ಳೋದು ಭಾಳ ಮುಖ್ಯ. ಅದಲ್ಲದೆ ನಮ್ಮ ಫಿಸಿಕ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ 70 ನಂಬರಿಗೆ ಥಿಯರಿ ಪೇಪರ್ ಇರುತ್ತೆ. ಇದರಲ್ಲಿ 20 ನಂಬರಷ್ಟು ಫಿಸಿಕ್ಸ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಪರೀಕ್ಷೆ ದೃಷ್ಟಿಯಿಂದ ಕೂಡ ಫಿಸಿಕ್ಸ್ ಪ್ರಾಬ್ಲಮ್ಸನ್ನು ಕರೆಕ್ಟಾಗಿ ಸಾಲ್ವ್ ಮಾಡಿದ್ರೆ ನಮಗೆ ಪರೀಕ್ಷೆಯಲ್ಲಿ ಹೆಚ್ಚಿನ ಸಂಖ್ಯೆ ಸಿಕ್ಕೋದು ಅನ್ನೋದು ನಿಜ. ಈ ಲೆಕ್ಚರ್ನ ನಾನು ಆಂಗ್ಲ ಭಾಷೆ ಮತ್ತು ಕನ್ನಡದಲ್ಲಿ ಮಿಕ್ಸ್ ಮಾಡಿ ಮಾತಾಡ್ತೀನಿ. ಈ ಲೆಕ್ಚರನ್ನು ಶುರು ಮಾಡೋಕ್ಕೆ ಮೊದಲೇ ನಾವು 3 ಪ್ರಶ್ನೆಯನ್ನು ಕೇಳೋಣ. ಮೊದಲನೇದಾಗಿ, ಹೌ ಡಸ್ ಒನ್ ಲರ್ನ್ ಫಿಸಿಕ್ಸ್ ಅಂದರೆ ಫಿಸಿಕ್ಸನ್ನು ಹೇಗೆ ಕಲಿಯೋದು. ಎರಡನೇದಾಗಿ, ಹೌ ಡಸ್ ಒನ್ ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಇನ್ ಫಿಸಿಕ್ಸ್ ಅಂದರೆ ಫಿಸಿಕ್ಸಲ್ಲಿ ಇರ್ತಕ್ಕಂಥ ಕಾನ್ಸೆಪ್ಟ್ಸನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು. ಮೂರನೇದಾಗಿ, ಭಾಳ ಮುಖ್ಯವಾದದ್ದು, ಹೌ ಡಸ್ ಒನ್ ಎಂಜಾಯ್ ಲರ್ನಿಂಗ್ ಫಿಸಿಕ್ಸ್. ಯಾವುದೇ ವಿಷಯನ ನಾವು ಕಲಿಬೇಕಾದ್ರೆ ಅದನ್ನು ಎಂಜಾಯ್ ಮಾಡಬೇಕು. ಸೊ ಫಿಸಿಕ್ಸನ್ನು ಹೇಗೆ ಎಂಜಾಯ್ ಮಾಡೋದು. ಈ 3 ಪ್ರಶ್ನೆಗೂ ಒಂದೇ ಉತ್ತರ ಇರೋದು, ಬೈ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಇನ್ ಫಿಸಿಕ್ಸ್. ಅಂದರೆ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಬರುವಂಥ ಲೆಕ್ಕಗಳನ್ನ ಸಾಲ್ವ್ ಮಾಡಿದ್ರೆ ಫಿಸಿಕ್ಸನ್ನು ಕಲಿಬೋದು, ಅದರಲ್ಲಿರೋ ಕಾನ್ಸೆಪ್ಟ್ಸನ್ನು ಅರ್ಥ ಮಾಡ್ಕೋಬೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಫಿಸಿಕ್ಸನ್ನು ಎಂಜಾಯ್ ಮಾಡ್ಬೋದು. ಆದರೆ ಸ್ಟೂಡೆಂಟ್ಸಿನ ಪರ್ಸೆಪ್ಷನ್ ಏನು ಈ ಸಬ್ಜೆಕ್ಟ್ ಬಗ್ಗೆ, ಅಂದರೆ ಸ್ಟೂಡೆಂಟಿನ ದೃಷ್ಟಿಕೋನದಿಂದ ಫಿಸಿಕ್ಸನ್ನು ಹೇಗೆ ನೋಡ್ತಾರೆ. ನನ್ನ 30-35 ವರ್ಷಗಳ ಅನುಭವದಲ್ಲಿ ಏನು ನಾನು ಕಂಡು ಬಂದೆ ಅಂದರೆ, ಸ್ಟೂಡೆಂಟ್ಸ್ ಮಧ್ಯೆ ಫಿಸಿಕ್ಸ್ ಅನ್ನೋದು ಒಂದು ಡಿಫಿಕಲ್ಟ್ ಸಬ್ಜೆಕ್ಟ್. ಸಾಮಾನ್ಯವಾಗಿ ಹೇಳೋದಾದರೆ ಕಷ್ಟವಾದ ಸಬ್ಜೆಕ್ಟು. ಅದರಲ್ಲೂ ಫಿಸಿಕ್ಸ್ ಪ್ರಾಬ್ಲಮ್ಸ್ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮೇ ಅಥವಾ ಸಮಸ್ಯೆಯೇ. ಇಂಥ ಒಂದು ಪರ್ಸೆಪ್ಷನ್ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ಇದೆ. ಈ ಪರ್ಸೆಪ್ಷನ್ ಯಾಕೆ ಬಂತು, ಈ ಪರ್ಸೆಪ್ಷನ್ನ ಕಾರಣ ಏನು, ಫಿಸಿಕ್ಸ್ ನಿಜವಾಗ್ಲೂ ಕಷ್ಟವಾದ ಸಬ್ಜೆಕ್ಟೇ. ಈ ಥರ ಒಂದು ಪರ್ಸೆಪ್ಷನ್ನು ಅಂದರೆ ಫಿಸಿಕ್ಸಲ್ಲಿ ಬರುವಂಥ ಲೆಕ್ಕಗಳು ಭಾಳ ಕಷ್ಟವಾದವು, ಇದನ್ನು ಸಾಲ್ವ್ ಮಾಡೋದು ಭಾಳ ಕಷ್ಟ ಅನ್ನೋ ಒಂದು ಪರ್ಸೆಪ್ಷನ್ನು ವಿದ್ಯಾರ್ಥಿಗಳಿಗೆ ಯಾಕಿದೆ. ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ನನಗೆ 3 ಕಾರಣಗಳು ಇದಕ್ಕಿರ್ಬೋದು ಅಂತ ಅನ್ನಿಸ್ತು. ಮೊದಲನೇದಾಗಿ, ಲ್ಯಾಕ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಫಂಡಮೆಂಟಲ್ಸ್ ಆಫ್ ದಿ ಸಬ್ಜೆಕ್ಟ್. ಅಂದರೆ ಫಿಸಿಕ್ಸ್ ಸಬ್ಜೆಕ್ಟಿನ ಬೇಸಿಕ್ಸೇ ಎಷ್ಟೋ ಜನಕ್ಕೆ ಅರ್ಥ ಆಗಿರಲ್ಲ ಅಥವಾ ಅರ್ಥ ಮಾಡ್ಕೊಂಡಿರಲ್ಲ. ಇದು ಒಂದು ಭಾಳ ಇಂಪಾರ್ಟೆಂಟು ಪಾಯಿಂಟ್. ಇದ್ರ ಬಗ್ಗೆ ನೋಡೋಣ. ಎರಡನೇದಾಗಿ, ಇನ್ನೂ ಮುಖ್ಯವಾದದು ಅಂತ ನಾನು ಹೇಳಬೇಕಾದ್ರೆ, ಲ್ಯಾಕ್ ಆಫ್ ರಿಕ್ವೈರ್ಡ್ ಮ್ಯಾಥಮೆಟಿಕಲ್ ಸ್ಕಿಲ್ಸ್, ಈವನ್ ಸಮ್ಟೈಮ್ಸ್ ಬೇಸಿಕ್ ಮ್ಯಾಥ್ಸ್ ಸ್ಕಿಲ್ಸ್. ಇವಾಗ ಫಿಸಿಕ್ಸ್ ಪ್ರಾಬ್ಲಮ್ಸನ್ನು ಅಥವಾ ಫಿಸಿಕ್ಸನ್ನು ನಾನು ಮ್ಯಾಥ್ಸ್ ಇಲ್ಲದೆ ಕಲಿತೀನಿ ಅನ್ನೋ ಒಂದು ಭ್ರಮೆ ಇಟ್ಕೊಂಡ್ರೆ ಫಿಸಿಕ್ಸ್ ಕಲಿಯೋಕ್ಕಾಗಲ್ಲ. ದಿ ಮ್ಯಾಥಮ್ಯಾಟಿಕ್ಸ್ ಈಸ್ ದ ಲ್ಯಾಂಗ್ವೇಜ್ ಥ್ರೂ ವಿಚ್ ಫಿಸಿಕ್ಸ್ ಇಸ್ ಲರ್ನ್ಡ್. ಸೊ ಈ ಬೇಸಿಕ್ ಮ್ಯಾಥಮ್ಯಾಟಿಕಲ್ ಸ್ಕಿಲ್ಸ್ ಅನ್ನೋದು ಭಾಳ ಮುಖ್ಯ. ಈ ಬೇಸಿಕ್ ಮ್ಯಾಥ್ಸ್ ಸ್ಕಿಲ್ಸ್ ಏನು ಅನ್ನೋದು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಈ ಸ್ಕಿಲ್ಸ್ ನಮ್ಮ ಹತ್ರ ಇಲ್ಲದೆ ಇದ್ದರೂ ಕೂಡ ಫಿಸಿಕ್ಸ್ ಪ್ರಾಬ್ಲಮ್ಸ್ ಕಷ್ಟ ಅನಿಸುತ್ತೆ. ಮೂರನೇದಾಗಿ, ಇದೆಲ್ಲ ನಮಗೆ ಬಂದಿರೋ ಸಮಸ್ಯೆಗಳು. ನಮಗೆ ಅಂದರೆ ಇಂಡಿಯನ್ಸಿಗೆ ಇರೋ ಒಂದು ಮೇಜರ್ ಸಮಸ್ಯೆ ಏನು ಅಂದರೆ, ದಿ ಚಾಲೆಂಜಸ್ ವಿತ್ ದಿ ಲ್ಯಾಂಗ್ವೇಜ್ ಆಫ್ ಇಂಗ್ಲಿಷ್ ಭಾಷೆ ಸರಿಗೆ ಗೊತ್ತಿಲ್ಲದೆ ಇದ್ದರೆ, ಪ್ರಶ್ನೆ ಪತ್ರಿಕೆ ಇಂಗ್ಲೀಷಲ್ಲಿ ಇರೋದ್ರಿಂದ ನಮಗೆ ಆ ಲೆಕ್ಕಗಳು ಏನು ಕೇಳ್ತಾ ಇದ್ದಾವೆ, ಆ ಲೆಕ್ಕಗಳು ಏನು ಕೇಳಿದ್ದಾರೆ, ಆ ಲೆಕ್ಕದಲ್ಲಿ ಏನು ಕಂಡುಹಿಡಿಬೇಕು, ಏನು ಕೊಟ್ಟಿದ್ದಾರೆ, ಇದೇ ನಾವು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ಫಿಸಿಕ್ಸ್ ಪ್ರಾಬ್ಲಮ್ಸನ್ನು ಹೇಗೆ ಮಾಡೋದು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಪದಗಳನ್ನ ಅರ್ಥ ಭಾಳ ಮುಖ್ಯ. ಅಥವಾ ಒಂದು ವಾಕ್ಯದ ಕಂಪ್ಲೀಟ್ ಅರ್ಥ ಏನು
ಇದನ್ನು ನಾವು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ಫಿಸಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ದಿ ಚೇಂಜ್ ಇನ್ ದಿ ರೆಸಿಸ್ಟೆನ್ಸ್ ಈಸ್ 10% ಅನ್ನೋಕ್ಕೂ ದಿ ರೆಸಿಸ್ಟೆನ್ಸ್ ಚೇಂಜ್ಡ್ ಟು 10% ಆಫ್ ಇಟ್ಸ್ ಇನಿಷಿಯಲ್ ವ್ಯಾಲ್ಯೂ ಅಂತ ಹೇಳೋದಕ್ಕೂ ತುಂಬ ವ್ಯತ್ಯಾಸ, ಅಜಗಜಾಂತ ವ್ಯತ್ಯಾಸ ಇದೆ. ಅದೇ ಥರ ದಿ ಫ್ರ್ಯಾಕ್ಷನಲ್ ಚೇಂಜ್ ಆ್ಯಂಡ್ ಪರ್ಸೆಂಟೇಜ್ ಚೇಂಜ್ ಅಂತ ಕೇಳಿದಾಗ ಫ್ರ್ಯಾಕ್ಷನಲ್ ಚೇಂಜಿನ ಮೀನಿಂಗೇ ಒಂದು, ಪರ್ಸೆಂಟೇಜ್ ಚೇಂಜಿನ ಮೀನಿಂಗೇ ಒಂದು. ಈ ರೀತಿ ಭಾಷೆ ಅರ್ಥ ಆಗದೆ ಇರೋದ್ರಿಂದ ಕೂಡ ಒಂದೊಂದು ಸರಿ ಫಿಸಿಕ್ಸ್ ಪ್ರಾಬ್ಲಮ್ಸು ಭಾಳ ಕಷ್ಟ ಅಂತ ಅನ್ನಿಸ್ಬೋದು ನಮಗೆ. ಇವನ್ನು ಕೂಡ ನಾವು ಟ್ಯಾಕಲ್ ಮಾಡಬೇಕಾಗುತ್ತೆ. ಸೊ ಇವೆಲ್ಲ ಸೇರಿ, ಈ ಕಾರಣಗಳೆಲ್ಲ ಸೇರಿ ಫಿಸಿಕ್ಸ್ ಪ್ರಾಬ್ಲಮ್ಸ್ ಕಷ್ಟ ಅಂತ ಅನ್ನಿಸ್ಬೋದು. ಆದರೆ ಸೂಕ್ಷ್ಮವಾಗಿ ಸ್ವಲ್ಪ ಯೋಚನೆ ಮಾಡಿದಾಗ ಇವು ಯಾವುದೂ ಸಮಸ್ಯೆನೇ ಅಲ್ಲ. ಭಾಷೆ ಕಲಿಬೋದು. ಆ್ಯಂಡ್ ಆಫ್ಟರ್ ಆಲ್ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ಗಳು ಏನು ಇಂಗ್ಲೀಷ್ ಲಿಟ್ರೇಚರ್ ಟೆಕ್ಸ್ಟ್ ಬುಕ್ ಲೆವೆಲ್ಗೆ ಇರೋದಿಲ್ಲ. ಬೇಸಿಕ್ಸ್ ಆಫ್ ದ ಭಾಷೆ ಗೊತ್ತಿದ್ರೆ ಸಾಕು. ಅದೇ ರೀತಿ ಬೇಸಿಕ್ಸ್ ಆಫ್ ದಿ ಸಬ್ಜೆಕ್ಟ್ ಹೈಸ್ಕೂಲು ಮತ್ತು PUC ಇದರಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ಅರ್ಥ ಮಾಡಿಕೊಂಡ್ರೆ ಬೇಸಿಕಲಿ ನೀವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಮೂರನೇದಾಗಿ ಮ್ಯಾಥಮ್ಯಾಟಿಕಲ್ ಸ್ಕಿಲ್ಸ್ ಅನ್ನೋದು ನೀವೇನು ಮ್ಯಾಥ್ಸಲ್ಲಿ PhD ಪಡುವಂಥ ಮ್ಯಾಥಮ್ಯಾಟಿಕಲ್ ಸ್ಕಿಲ್ಸ್ ಏನು ಬೇಕಾಗಿಲ್ಲ. ಬೇಸಿಕ್ ಮ್ಯಾಥ್ಸ್ ಸ್ಕಿಲ್ಸ್ ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ, ಅವು ಇದ್ದರೆ ಬೇಕಾದಷ್ಟಾಯಿತು. ಇದಕ್ಕೆಲ್ಲಕ್ಕಿಂತ ಹೆಚ್ಚಾಗಿ ಅಪ್ರೋಚ್ ಟು ಸಾಲ್ವಿಂಗ್ ದ ಪ್ರಾಬ್ಲಮ್ ಅಂತ ಒಂದಿದೆ. ಒಂದು ಪ್ರಾಬ್ಲಮನ್ನು ಕೊಟ್ಟಾಗ ಅದನ್ನು ಹೇಗೆ ಅಪ್ರೋಚ್ ಮಾಡಬೇಕು. ಬಹುಶಃ ನನಗನ್ಸುತ್ತೆ ಈ ಅಪ್ರೋಚ್ ಟು ಸಾಲ್ವಿಂಗ್ ದ ಪ್ರಾಬ್ಲಮಲ್ಲಿ ಹಲವಾರು ಮಕ್ಕಳು, ಹಲವಾರು ವಿದ್ಯಾರ್ಥಿಗಳು ಒಂದು ಭಾಳ ಹ್ಯಾಪಝ್ಯಾಡ್, ಡಿಸ್ಆರ್ಗನೈಸ್ಡ್ ಮತ್ತು ರ್ಯಾಂಡಮ್ ಅಪ್ರೋಚನ್ನು ಮಾಡ್ತಾರೆ. ಅದರಿಂದ ನಿಮಗೆ ಸಲ್ಯೂಷನ್ ಬರೋದಿಲ್ಲ. ಒಂದು ಭಾಳ ಸಣ್ಣ ಉದಾಹರಣೆ ಹೇಳಬೇಕಾದ್ರೆ, ಒಂದು ಪ್ರಾಬ್ಲಮ್ ಮೇಸ್ಟ್ರು ಕೊಟ್ಟಿರ್ತಾರೆ ಅಥವಾ ಟೆಕ್ಸ್ಟ್ ಬುಕ್ಕಲ್ಲೇ ಇರ್ಬೋದು. ಒಬ್ಬ ವಿದ್ಯಾರ್ಥಿ ಅದನ್ನು ಮಾಡ್ತಾ ಇರ್ತಾನೆ, ಯಾವುದೋ ಒಂದು ಫಾರ್ಮುಲಾ ಹಾಕ್ತಾನೆ, ಅದು ಬರಲ್ಲ. ತಿರ್ಗಾ ಇನ್ನೊಂದು ಫಾರ್ಮುಲಾ ಹಾಕ್ತಾನೆ, ಸಬ್ಸ್ಟಿಟ್ಯೂಟ್ ಮಾಡ್ತಾನೆ, ಬರಲ್ಲ. ಹಿಂದುಗಡೆ ಪೇಜ್ ತಿರುಗಿಸಿ ನೋಡ್ತಾನೆ, ಆ ಆನ್ಸರ್ಗೂ ತನಗೆ ಬಂದಿರೋ ಆನ್ಸರು ಭಾಳ ವ್ಯತ್ಯಾಸ ಇರುತ್ತೆ. ಏನಪ್ಪ ಮಾಡೋದು? ಅವನು ತಲೆಯಲ್ಲಿರೋ ಅಷ್ಟು ಫಾರ್ಮುಲಾನು ಟ್ರೈ ಮಾಡ್ತಾ ಇರ್ತಾನೆ, ಒಂದಾದ್ಮೇಲೆ ಒಂದೇ, ವರ್ಕ್ ಆಗೋದಿಲ್ಲ. ಆವಾಗ ಅವನು ಸ್ನೇಹಿತ ಬರ್ತಾನೆ, ಬಂದ್ಬಿಟ್ಟು ಏನಪ್ಪ ಏನು ಮಾಡ್ತಿದ್ಯಾ ಕೇಳಿದಾಗ, ನೋಡೋ ಈ ಪ್ರಾಬ್ಲಮ್ ಬರ್ತಿಲ್ಲ ಮಗ, ಏನು ಮಾಡೋದು ಅಂತಾನೆ. ಆ ಹುಡುಗ ಅವನ ಸ್ನೇಹಿತ ನೋಡಿಬಿಟ್ಟು, ಅರೇ ಈ ಪ್ರಾಬ್ಲಮ್ ಎಕ್ಸಾಮ್ಗೆ ಬರಲ್ಲಪ್ಪ, ಯಾಕೆ ತಲೆ ಕೆಡಿಸ್ಕೊಳ್ತೀಯ ಅಂತಾನೆ. ಆಯಿತು, ಆ ಪ್ರಾಬ್ಲಮಿನ ಕತೆ ಅಲ್ಲಿಗೆ ಮುಗಿದೋಗುತ್ತೆ. ಅದಾಂತರ ಆ ಹುಡುಗ ಆಗಲಿ ಅಥವಾ ಅವನ ಸ್ನೇಹಿತ ಆಗಲಿ ಆ ಪ್ರಾಬ್ಲಮ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ ಅಲ್ವಾ? ಹಲವಾರು ಸರಿ ನಿಮ್ಮ ಅಪ್ರೋಚು ಇದೇ ಥರ ಇರುತ್ತೆ. ಇದರಿಂದ ಕೂಡ ಎಷ್ಟೋ ಸರಿ ನಮಗೆ ಪ್ರಾಬ್ಲಮ್ಸ್ ಕಷ್ಟ ಅನಿಸುತ್ತೆ. ಆದರೆ ಮುಂದಕ್ಕೆ ಬರೋ ಸ್ಲೈಡ್ಸಲ್ಲಿ ನೀವು ನೋಡ್ತೀರಾ, ಈ ಥರ ಒಂದು ಡಿಸಾರ್ಗನೈಸ್ ಅಪ್ರೋಚನ್ನು ಬಿಟ್ಟು ಒಂದು ಭಾಳ ಆರ್ಗನೈಸ್ ಆಗಿ, ಸಿಸ್ಟಮ್ಯಾಟಿಕ್ ಆಗಿ ಫಿಸಿಕ್ಸ್ ಪ್ರಾಬ್ಲಮ್ನ ಅಪ್ರೋಚ್ ಮಾಡ್ಬೋದು. ನಾವು ಮಾಡಿದಾಗ ಸಲ್ಯೂಷನ್ ಖಂಡಿತ ಸಿಕ್ಕುತ್ತೆ. ಸೊ ವಾಟ್ ಈಸ್ ದ ಸಲ್ಯೂಷನ್? ಅಂದರೆ ಫಿಸಿಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೇಗೆ ಅಂತ ನೀವು ಕೇಳಿದ್ರೆ, ಒಂದೆರಡು ವಿಷಯ ಇದರ ಬಗ್ಗೆ ನಾನು ಹೇಳಿಬಿಟ್ಟು ಮುಂದಕ್ಕೆ ಹೋಗೋಣ. ನಾವೇನು ಅರ್ಥ ಮಾಡ್ಕೋಬೇಕಂದ್ರೆ, ಫಿಸಿಕ್ಸ್ ಅನ್ನೋ ಸಬ್ಜೆಕ್ಟು ಭಾಳ ಲಾಜಿಕಲ್ ಆಗಿರೋವಂಥ ಒಂದು ಸಬ್ಜೆಕ್ಟು. ಅದರಿಂದ ಇದಕ್ಕೆ ಭಾಳ ಒಂದು ಅನಾಲಿಟಿಕಲ್ ಮೈಂಡ್ ಮತ್ತು ಪೇಷನ್ಸನ್ನ ಅಗತ್ಯ ಇದೆ. ಅದಲ್ಲದೆ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್, ಆವಾಗಲೇ ಹೇಳಿದಂಗೆ ಒಂದು ಸಿಸ್ಟಮ್ಯಾಟಿಕ್ ಅಪ್ರೋಚ್ ಕೂಡ ನಾವು ಫಿಸಿಕ್ಸ್ ಪ್ರಾಬ್ಲಮ್ ಸಾಲ್ವಿಂಗಲ್ಲಿ ಅಡಾಪ್ಟ್ ಮಾಡಬೇಕಾಗತ್ತೆ. ಇನ್ನೊಂದು ವಿಷಯ ಏನಂದರೆ, ಎಲ್ಲ ಪ್ರಾಬ್ಲಮ್ಸ್ಗೂ ಒಂದು ಒನ್ ಶಾಟ್ ಮೆಥಡ್ ಇದೆಯೇ, ಯಾವುದಾದ್ರೂ ಒಂದು ಮಂತ್ರ ಅಥವಾ ಒಂದೇ ಒಂದು ಮೆಥಡಲ್ಲಿ ಸಾಲ್ವ್ ಮಾಡ್ಬೋದಾ ಅಂತ ಕೇಳಿದಾಗ, ಆಬ್ವಿಯಸ್ಲಿ ದಿ ಆನ್ಸರ್ ಈಸ್ ನೋ. ಎವ್ರಿ ಪ್ರಾಬ್ಲಮ್ ಈಸ್ ಯುನೀಕ್ ಆ್ಯಂಡ್ ಇಟ್ ರಿಕ್ವೈರ್ಸ್ ಎ ಸ್ಪೆಸಿಫಿಕ್ ಅಪ್ರೋಚ್. ಪ್ರತಿಯೊಂದು ಪ್ರಾಬ್ಲಮ್ಮು ಅದಕ್ಕೆ ತನ್ನದಾದಂಥ ಒಂದು ಅಪ್ರೋಚ್ ಇರುತ್ತೆ. ಆದರೂ ಕೂಡ ಸ್ಪೆಸಿಫಿಕ್ ಅಪ್ರೋಚ್ ಇದ್ದರೂ ಕೂಡ ಕೆಲವು ಜನರಲ್ ಗೈಡ್ಲೈನ್ಸ್ ಇದೆ. ಈ ಗೈಡ್ಲೈನ್ಸನ್ನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ಈಗ ಹೈಲೈಟ್ ಮಾಡ್ತೀನಿ. ಈ ಗೈಡ್ಲೈನ್ಸನ್ನು ನೀವು ಅಡಾಪ್ಟ್ ಮಾಡಿದ್ರೆ ನಿಮ್ಮ ಫಿಸಿಕ್ಸ್ ಪ್ರಾಬ್ಲಮ್ ಸಲ್ಯೂಷನ್ನು ಭಾಳ ಈಸಿಲಿ ನಿಮಗೆ ಮಾಡ್ಬೋದು ಅಥವಾ ಸಲ್ಯೂಷನ್ನ ಕಂಡುಹಿಡಿಬೋದು. ಇದಲ್ಲದೆ ಇನ್ನೊಂದು ಪಾಯಿಂಟು ಇದೆ. ಈ ಗೈಡ್ಲೈನ್ಸನ್ನು ಮಾಡಬೇಕಾದ್ರೆ ನನ್ನ ಮನಸ್ಸಲ್ಲಿ ಏನಿತ್ತು ಅಂದರೆ, ಪರೀಕ್ಷೆಯಲ್ಲಿ ಪ್ರಾಬ್ಲಮ್ಸನ್ನು ಕೊಟ್ಟಾಗ ಅದಕ್ಕೊಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಕೊಟ್ಟಿರ್ತಾರೆ. ಆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಪ್ರಕಾರನೇ ನಿಮ್ಮ ಪರೀಕ್ಷೆಯಲ್ಲಿ ಬಂದಿರೋ ಪ್ರಾಬ್ಲಮ್ಸನ್ನು ಆನ್ಸರ್ ನೀವು ಮಾಡಿದಾಗ ಆ ಆನ್ಸರ್ನ ಅವರು ಅಸೆಸ್ ಮಾಡೋದು. ಸೊ ಈ ನಾನು ಕೊಡೋ ಗೈಡ್ಲೈನ್ಸ್ ಈಗ ನಿಮಗೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಜೊತೆ ಪರ್ಫೆಕ್ಟ್ಲಿ ಸಿಂಕ್ ಆಗಿರುತ್ತೆ. ಅಂದರೆ ಈ ಮೆಥಡಾಲಜಿಯಲ್ಲಿ ನೀವು ನಿಮ್ಮ ಆನ್ಸರ್ನ ಪ್ರೆಸೆಂಟ್ ಮಾಡಿದ್ರೆ
you can rest assured that you will get full marks for the problem if you have done it correctly. ಈ ಸ್ಲೈಡಲ್ಲಿ ನಾನು ಫಿಸಿಕ್ಸ್ ಪ್ರಾಬ್ಲಮ್ಸ್ ಮಾಡೋಕ್ಕೆ ಸಕ್ಸಸ್ಫುಲ್ಲಾಗಿ ಮಾಡೋಕ್ಕೆ ಕೆಲವು ಪ್ರೀ ರಿಕ್ವೆಸಿಟ್ಸ್ ಇದ್ದಾವೆ. ಅಂದರೆ ಕೆಲವು ವಿಷಯಗಳು ನೀವು ಮುಂದಾಗಿ ಗೊತ್ತಿರಬೇಕಾಗತ್ತೆ. ಅದರಲ್ಲಿ ಮೇಯ್ನಾಗಿ ಮ್ಯಾಥಮ್ಯಾಟಿಕ್ಸು. ನಾನು ಆವಾಗಲೇ ಹೇಳ್ದಂಗೆ ಮ್ಯಾಥಮ್ಯಾಟಿಕ್ಸ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಫಿಸಿಕ್ಸ್. ಅದರಿಂದ ಬೇಸಿಕ್ ನಾಲೆಜ್ ಆಫ್ ಮ್ಯಾಥಮ್ಯಾಟಿಕ್ಸ್ ಬೇಕಾಗುತ್ತೆ. ಈ ಬೇಸಿಕ್ ನಾಲೆಜ್ ಅಂದರೆ ಏನು? ಮೊದಲನೇದಾಗಿ ರೌಂಡಿಂಗ್ ಆಫ್ ಭಾಳ ಇಂಪಾರ್ಟೆಂಟು. ಹೇಗೆ ರೌಂಡ್ ಆಫ್ ಮಾಡೋದು? ಒಂದು ಆನ್ಸರ್ನ 10 ಡೆಸಿಮಲ್ ಪಾಯಿಂಟ್ಗೆ ಇಡೋಂಗಿಲ್ಲ. ಪ್ರಾಬ್ಲಮಲ್ಲಿ ಕೊಟ್ಟಿರೋ ಡೇಟಾನೆಲ್ಲ ಅಬ್ಸರ್ವ್ ಮಾಡಿ ಅದರಲ್ಲಿ ಯಾವ ಇನ್ಫಾರ್ಮೇಷನ್ ಲೀಸ್ಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ಗಿದೆಯೋ ಅಷ್ಟೇ ಲೀಸ್ಟ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ನಿಮ್ಮ ಫೈನಲ್ ಆನ್ಸರ್ನ ಇಟ್ಟರೆ ಸಾಕಾಗುತ್ತೆ. ಸೊ ಇದನ್ನು ಫೈನಲ್ ಆನ್ಸರ್ನ ರೌಂಡ್ ಆಫ್ ಮಾಡೋದು ಹೇಗೆ ಅನ್ನೋದು ಚೆನ್ನಾಗಿ ಗೊತ್ತಿರಬೇಕು. ಇನ್ಫ್ಯಾಕ್ಟ್ ಹೈಸ್ಕೂಲ್, SLC ಮತ್ತು PU ಟೆಕ್ಸ್ಟ್ ಬುಕ್ಕಲ್ಲಿ ಇದರ ಬಗ್ಗೆ ತುಂಬ ಡೀಟೇಲ್ಡಾಗಿ ಸಿಂಪಲಾಗಿ ಹೇಳ್ಕೊಟ್ಟಿರ್ತಾರೆ. ದಯವಿಟ್ಟು ಅದನ್ನು ರೆಫರ್ ಮಾಡಿ. ಎರಡನೇದಾಗಿ ಫ್ರ್ಯಾಕ್ಷನ್ಸನ್ನು ಆ್ಯಡ್ ಮಾಡೋದಾಗಲಿ, ಸಬ್ಟ್ರ್ಯಾಕ್ಟ್ ಮಾಡೋದಾಗಲಿ, ಡಿವೈಡ್ ಮಾಡೋದಾಗಲಿ, ಮಲ್ಟಿಪ್ಲೈ ಮಾಡೋದಾಗಲಿ ಚೆನ್ನಾಗಿ ಕಲ್ತ್ಕೋಬೇಕಾಗುತ್ತೆ. ಅದೇ ಥರ ಚೇಂಜ್ ಮತ್ತು ಪರ್ಸಂಟೇಜ್ ಚೇಂಜನ್ನು ಕ್ಯಾಲ್ಕುಲೇಟ್ ಮಾಡೋದು ಭಾಳ ಮುಖ್ಯ. ಇದಲ್ಲದೆ ವೆಕ್ಟರ್ ಅಲ್ಜಿಬ್ರಾ, ಫಿಸಿಕ್ಸ್ ಪ್ರಾಬ್ಲಮ್ಸ್ ಮಾಡೋಕ್ಕೆ ವೆಕ್ಟರ್ ಅಲ್ಜಿಬ್ರಾ ಭಾಳ ಮುಖ್ಯ. ಅದನ್ನು ಎಲ್ಲರೂ ವೆಕ್ಟರ್ ಅಲ್ಜಿಬ್ರಾನ ಸ್ವಲ್ಪ ಬ್ರಷ್ ಅಪ್ ಮಾಡಿ. ವೆಕ್ಟರ್ ಅಂದರೆ ಏನು, ವೆಕ್ಟರ್ಸನ್ನು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನು, ವೆಕ್ಟರ್ಸನ್ನು ಹೇಗೆ ಆ್ಯಡ್ ಮಾಡೋದು, ಡಾಟ್ ಪ್ರಾಡಕ್ಟು, ಕ್ರಾಸ್ ಪ್ರಾಡಕ್ಟು, ಇಂಥದ್ದೆಲ್ಲ ಚೆನ್ನಾಗಿ ಗೊತ್ತಿರಬೇಕು. ಎರಡನೇದು ಭಾಳ ಮುಖ್ಯವಾದ ಒಂದು ಮ್ಯಾಥಮ್ಯಾಟಿಕಲ್ ಕಾನ್ಸೆಪ್ಟ್ ಅಂದರೆ ಅಲ್ಜಿಬ್ರಿಕ್ ಈಕ್ವೇಷನ್ಸ್. ಇದು 1 ವೇರಿಯಬಲ್ ಆ್ಯಂಡ್ 2 ವೇರಿಯಬಲ್ಸ್. ಈ 2 1 ಮತ್ತು 2 ವೇರಿಯಬಲ್ಸ್ ಇರುವಂಥ ಅಲ್ಜಿಬ್ರಿಕ್ ಈಕ್ವೇಷನ್ಸನ್ನು ಹೇಗೆ ಸಾಲ್ವ್ ಮಾಡೋದು? ಹಲವಾರು ಮೆಥಡ್ಗಳಿದ್ದಾವೆ. ಅಟ್ಲೀಸ್ಟ್ ಇದಕ್ಕೆ 2 ವೇರಿಯಬಲಲ್ಲಿ ಪರ್ಟಿಕ್ಯುಲರ್ಲಿ ಹೇಳೋದಾದರೆ 2 ವೇರಿಯಬಲಲ್ಲಿ ಸೈಮಲ್ಟೇನಿಯಸ್ ಈಕ್ವೇಷನಾಗಿ ಹೆಂಗೆ ಸಾಲ್ವ್ ಮಾಡೋದು, ಅಥವಾ ಮುಂದಕ್ಕೆ 3 ವೇರಿಯಬಲ್ ಇದ್ದರೆ ಅದನ್ನು ಮ್ಯಾಟ್ರಿಕ್ಸ್ ಮೆಥಡಲ್ಲಿ ಅಥವಾ ಕ್ರಾಮರ್ಸ್ ರೂಲಲ್ಲಿ ಹೆಂಗೆ ಸಾಲ್ವ್ ಮಾಡೋದು, ಇವು ಕೂಡ ಚೆನ್ನಾಗಿ ಕಲ್ತಿರಬೇಕು. ಅಫ್ಕೋರ್ಸ್ ಭಾಳ ಬೇಸಿಕ್ಕಾಗಿರೋ LCM, HCF ಇವೆಲ್ಲ ಕೂಡ ಗೊತ್ತಿರಬೇಕು ನಿಮಗೆ ಹೆಂಗೆ ಕಂಡುಹಿಡಿಯೋದು ಅಂತ. ಮ್ಯಾಟ್ರಿಕ್ಸು, ಡಿಟರ್ಮಿನೆಂಟ್ಸ್ ಗೊತ್ತಿದ್ದರೆ ಒಳ್ಳೆಯದು. ಟ್ರಿಗ್ನೋಮೆಟ್ರಿ ಮತ್ತು ಕ್ಯಾಲ್ಕುಲಸ್ ಇವೆರಡು ಇದರ ಬೇಸಿಕ್ಸು ತುಂಬ ಮುಖ್ಯ ಆಗುತ್ತೆ. ಪರ್ಟಿಕ್ಯುಲರ್ಲಿ ಟ್ರಿಗ್ನೋಮೆಟ್ರಿಯಲ್ಲಿ ಕೆಲವು ಐಡೆಂಟಿಟೀಸು ಮತ್ತು ಸೈನ್ ಆಫ್ ಎನ್ ಆ್ಯಂಗಲ್, ಕಾಸ್ ಆಫ್ ಎನ್ ಆ್ಯಂಗಲ್, ಟ್ಯಾನ್ ಆಫ್ ಎನ್ ಆ್ಯಂಗಲ್ ಇವೆಲ್ಲ ಹೆಂಗೆ ಕಂಡುಹಿಡಿಯೋದು ಇದು. ಅದಲ್ಲದೆ ಬೇಸಿಕ್ ಕ್ಯಾಲ್ಕುಲಸ್ಸು, ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ಸು ಮತ್ತು ಇಂಟೆಗ್ರಲ್ ಕ್ಯಾಲ್ಕುಲಸ್ಸು. ಅಂದರೆ ಭಾಳ ಸಿಂಪಲಾಗಿ ಒಂದು ಫಂಕ್ಷನ್ನ ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಮತ್ತು ಹೇಗೆ ಅದನ್ನು ಇಂಟೆಗ್ರೇಟ್ ಮಾಡೋದು. ಇವಲ್ಲದೆ ಸಿಂಪಲ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್, ಫಸ್ಟ್ ಆರ್ಡರ್ ಮತ್ತು ಸೆಕೆಂಡ್ ಆರ್ಡರ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸನ್ನು ನೀವು ಸಾಲ್ವ್ ಮಾಡೋಂಥ ಒಂದು ಅಬಿಲಿಟಿ ಇರಬೇಕು. ಏನಪ್ಪ ಮೇಷ್ಟ್ರು ಸಿಂಪಲಾಗಿ ಫಿಸಿಕ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂತ ತಿಳ್ಕೊಬೇಡಿ. ಈಗ ನಾನು ಹೇಳಿರೋದೆಲ್ಲ ನಿಮಗೆ ನಿಮ್ಮ ಫಸ್ಟ್ ಸೆಮಿಸ್ಟರು ಅಮ್ಮಮ್ಮ ಅಂದರೆ 2ನೇ ಸೆಮಿಸ್ಟರ್ ಒಳಗೆ ಮ್ಯಾಥಮ್ಯಾಟಿಕ್ಸಲ್ಲಿ ಇದಕ್ಕಿಂತ 10 ಜಾಸ್ತಿ ನಿಮಗೆ ಹೇಳ್ಕೊಟ್ಟಿರ್ತಾರೆ. ಸೊ ನಿಮ್ಮ ಮ್ಯಾಥ್ಸ್ ಕೋರ್ಸು, ಇನ್ಫ್ಯಾಕ್ಟ್ ನನ್ನ ಕೇಳೋದಾದರೆ ಈ BSc ಫಿಸಿಕಲ್ ಸೈನ್ಸ್ ಯಾವುದೇ ಕಾಂಬಿನೇಷನ್ ತೊಗೊಳ್ಳಿ, ಫಿಸಿಕ್ಸ್ ಮ್ಯಾಥಮ್ಯಾಟಿಕ್ಸ್ ಕಂಪ್ಯೂಟರ್ ಸೈನ್ಸ್ ಆಗ್ಬೋದು, ಫಿಸಿಕ್ಸ್ ಮ್ಯಾಥ್ಸ್ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಈ ಕಾಂಬಿನೇಷನ್ಗಳು ನೋಡಿದಾಗ ಮ್ಯಾಥಮ್ಯಾಟಿಕ್ಸು ಸಬ್ಜೆಕ್ಟು ಭಾಳ ಡೆಪ್ತಲ್ಲಿದೆ ಕಂಪೇರ್ ಟು ದಿ ಅದರ್ 2 ಸಬ್ಜೆಕ್ಟ್ಸ್. ಅಂದರೆ ನಿಮಗೆ ಅಂಡರ್ ಗ್ರ್ಯಾಜುಯೇಟ್ ಲೆವೆಲಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಆಗಲಿ, ಬೆಂಗಳೂರು ನಾರ್ತ್ ಆಗಲಿ, ಬೆಂಗಳೂರು ಸೆಂಟ್ರಲ್ ಆಗಲಿ ಹೇಳ್ಕೊಡೋ ಮ್ಯಾಥಮ್ಯಾಟಿಕ್ಸು ನಿಮ್ಮ ಫಿಸಿಕ್ಸ್ ಪ್ರಾಬ್ಲಮ್ಸ್ಗೆ ಮೋರ್ ದ್ಯಾನ್ ಇನಫ್ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾವೀಗ ಒಂದು ಪ್ರಾಕ್ಟಿಕಲ್ ಸಿಚುವೇಷನ್ನ ನೋಡೋಣ. ಕ್ಲಾಸಲ್ಲಿ ಒಂದು ಟಾಪಿಕ್ ಮುಗಿಸಿದ ಮೇಲೆ ಮೇಷ್ಟ್ರು ಆ ಟಾಪಿಕ್ ಮೇಲೆ ಪ್ರಾಬ್ಲಮ್ಸನ್ನು ಶುರು ಮಾಡ್ತಾರೆ. ಒಂದು ಪ್ರಾಬ್ಲಮ್ನ ಬೋರ್ಡಲ್ಲಿ ಬರೆದು ಅದರ ಸಲ್ಯೂಷನ್ನ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡು ಹೋಗ್ತಾರೆ, ಎಕ್ಸ್ಪ್ಲೇನೂ ಮಾಡ್ತಾರೆ. ಮೇಷ್ಟ್ರು ತನ್ನ ಲಾಜಿಕ್ಕನ್ನು ಆ ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡೋಕ್ಕೆ ಯೂಸ್ ಮಾಡ್ತಿರ್ತಾರೆ. ಫಿಸಿಕ್ಸ್ ಒಂದು ಲಾಜಿಕಲ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಿಮಗೆ ಪ್ರತಿ ಸ್ಟೆಪ್ಪು ಲಾಜಿಕಲ್ ಅನಿಸುತ್ತೆ. ಕೊನೆಗೆ ಸಲ್ಯೂಷನ್ ಬಂದಾಗ ನಿಮಗೆ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಅರ್ಥ ಆಗಿರ್ಬೋದು. 1-3/4 ಗಂಟೆ ಕ್ಲಾಸಲ್ಲಿ ಒಂದು 4 ಅಥವಾ 5 ಪ್ರಾಬ್ಲಮ್ನ ಮಾಡಿ ಮೇಷ್ಟ್ರು ಕ್ಲಾಸ್ ಮುಗಿಸಿದ ಮೇಲೆ ಮನೆಗೆ ಹೋಗ್ಬಿಟ್ಟು ಎಕ್ಸೈಸಿಂದ ಉಳಿದಿದ್ದ 10 ಪ್ರಾಬ್ಲಮ್ನ ಮಾಡಿ ಅಂತ ಹೇಳ್ತಾರೆ. ನೀವು ಮನೆಗೆ ಹೋಗ್ಬಿಟ್ಟು ಈ 10 ಪ್ರಾಬ್ಲಮನ್ನು ಮಾಡೋಕ್ಕೆ ಹೊರಟಾಗ ನಿಮಗೆಲ್ಲ ಇದು ಅನುಭವ ಆಗಿರುತ್ತೆ. ಆ ಪ್ರಾಬ್ಲಮಲ್ಲಿ ಒಂದು 3 ಅಥವಾ 4 ಸ್ಟೆಪ್ಪನ್ನು ದಾಟ್ಕೊಂಡು ಹೋಗೋಕ್ಕಾಗಲ್ಲ ನಿಮಗೆ. ಎಲ್ಲೋ ಒಂದು ಕಡೆ ಮತ್ತೆ ಸ್ಟಕ್ಕಪ್ ಆಗ್ತೀರ.
ಇದು ಯಾಕಾಯಿತು? ಕ್ಲಾಸಲ್ಲಿ ಅರ್ಥ ಆಯಿತು, ಆದರೆ ತಾನೇ ಮಾಡೋಕ್ಕೆ ಹೊರಟಾಗ ಮಾಡೋಕ್ಕಾಗ್ತಿಲ್ಲ. ಕಾರಣ ಭಾಳ ಸಿಂಪಲ್ಲು. ಮೇಷ್ಟ್ರು ತನ್ನ ಲಾಜಿಕ್ಕಲ್ಲಿ ಪ್ರಾಬ್ಲಮನ್ನು ಮಾಡಿದ್ರು. ಆ ಲಾಜಿಕ್ಕು ಅವರಿಗೆ ಭಾಳ ವರ್ಷದ ಎಕ್ಸ್ಪೀರಿಯನ್ಸು ಮತ್ತು ಆ ಥರ ಲೆಕ್ಕಗಳನ್ನ ಹಲವಾರು ಸಾರಿ ಮಾಡಿ ಬಂದಿರೋ ಒಂದು ಜ್ಞಾನ. ಈ ಜ್ಞಾನ ನಿಮಗೆ ಬರಬೇಕು. ಅಂದರೆ ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ಪ್ರಾಬ್ಲಮ್ಸಿಗೆ ನೀವು ಸ್ವತಃ ಪ್ರಯತ್ನ ಮಾಡಿ ನಿಮ್ಮ ತಲೆನ ಕೆಡಿಸ್ಕೊಂಡು ಆ ಸಲ್ಯೂಷನ್ನ ಬರೆಸಿದ್ರೇ ನಿಮಗೆ ಅರ್ಥ ಆಗೋದು. ಮೇಸ್ಟ್ರು ಮಾಡಿದ್ದು ಒಂದು ಗೈಡ್ಲೈನು. ಅವರು ಮಾಡಿದ್ದು ನೋಟ್ಸನ್ನು ಪಕ್ಕದಲ್ಲಿಟ್ಕೊಂಡು, ಅವ್ರು ಮಾಡಿದ ಪ್ರಾಬ್ಲಮ್ನ ಪಕ್ಕದಲ್ಲಿಟ್ಕೊಂಡು ಯಾವ ಥರ ಸ್ಟೆಪ್ಸ್ ಮಾಡಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ನೀವು ಮಾಡೋಕ್ಕೆ ಹೊರಟಬೇಕು. ನೀವು ಮಾಡೋಕ್ಕೆ ಹೊರಟಾಗ ಈ ಸ್ಟೆಪ್ಸನ್ನು ನೀವು ಥಿಂಕ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಭಾಳ ಇಂಪಾರ್ಟೆಂಟ್ ಏನಂದರೆ, ನೀವು ಪ್ರಾಬ್ಲಮ್ಸನ್ನು ಸ್ವತಃ ಮಾಡೋಕ್ಕೆ ಟ್ರೈ ಮಾಡದೇ ಇದ್ದರೆ ಮತ್ತೆ ನಿಮಗೆ ಈ ಪ್ರಾಬ್ಲಮ್ಸ್ ಡಿಫಿಕಲ್ಟ್ ಅನಿಸುತ್ತೆ. ಪ್ರಾಬ್ಲಮ್ಸನ್ನು ಮಾಸ್ಟರ್ ಮಾಡೋದು ಆದಷ್ಟು ಪ್ರಾಕ್ಟೀಸಿಂದಾನೆ. ಇಲ್ಲಿ ಇನ್ನೊಂದು ವಿಷಯ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಪ್ರತಿ ಚಾಪ್ಟರ್ ಆದಮೇಲೆ ಕೆಲವು ವರ್ಕ್ಡ್ ಎಕ್ಸಾಂಪಲ್ಸ್ ಅಂತ ಆಥರ್ಗಳು ಮಾಡಿರ್ತಾರೆ. ಒಂದೊಂದು ಚಾಪ್ಟ್ರಲ್ಲೂ ಹಲವಾರು ಟೈಪ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ. ಒಂದೊಂದು ಟೈಪಲ್ಲೂ ಕನಿಷ್ಠ ಪಕ್ಷ ಒಂದು ಪ್ರಾಬ್ಲಮ್ ಆದರೂ ಮಾಡಿರ್ತಾರೆ. ಸೊ ಈ ವರ್ಕ್ಡ್ ಎಕ್ಸಾಂಪಲ್ಸನ್ನು ನೀವು ಒಂದು ಸರಿ ನೋಡಿಕೊಂಡ್ರೆ ನಿಮಗೆ ಎಷ್ಟೋ ಐಡಿಯಾಸ್ಗಳು ಬರುತ್ತೆ ಮುಂದಕ್ಕೆ ಪ್ರಾಬ್ಲಮ್ ಮಾಡೋಕ್ಕೆ. ಸೊ ವರ್ಕ್ಡ್ ಎಕ್ಸಾಂಪಲ್ನ ದಯವಿಟ್ಟು ನೋಡಿ. ಇನ್ನೊಂದು ಏನಂದರೆ, ಒಂದು ಪ್ರಾಬ್ಲಮ್ನ ಮಾಡೋಕ್ಕೆ ಹೊರಟಾಗ ಅದರ ಸಲ್ಯೂಷನ್ ಬರೋವರೆಗೂ ನಿಮಗೆ ನಿದ್ದೆ ಬರಬಾರ್ದು, ಯೋಚನೆ ಮಾಡಬೇಕು. ಸಪೋಸ್ ನಿಮಗೆ ಮಾಡೋಕ್ಕೆ ಆಗ್ತಿಲ್ಲ, ಒಂದು ಸ್ಟೇಜನ್ನು ದಾಟ್ಕೊಂಡು ಹೋಗೋಕ್ಕೆ ಆಗ್ತಿಲ್ಲ ಅಂದರೆ, ಆ ಪ್ರಾಬ್ಲಮನ್ನು ರೆಲೆವೆಂಟ್ ಟಾಪಿಕ್ ಏನಿರುತ್ತೆ, ಥಿಯರಿ ಟಾಪಿಕ್ಕು, ಅದು ಕ್ಲಾಸಲ್ಲಿ ಮಾಡಿರೋ ಪಾಠ ಅಥವಾ ನಿಮ್ಮ ಹತ್ರ ನೋಟ್ಸ್ ಇದ್ದರೆ ಅಥವಾ ಟೆಕ್ಸ್ಟ್ ಬುಕ್ಕಿಂದ ಮತ್ತೆ ಓದಿ, ಅದನ್ನು ಮತ್ತೆ ಓದ್ಬಿಟ್ಟು ಮತ್ತೆ ಟ್ರೈ ಮಾಡಿ. ಆವಾಗಲೂ ಬರಲಿಲ್ಲ ಅಂದರೆ ಡಿಸ್ಕಸ್ ಮಾಡಿ. ಇದು ಭಾಳ ಮುಖ್ಯ. ಈ ಕಾಲದಲ್ಲಿ ಹುಡುಗರು ಮೇಸ್ಟ್ರುಗಳ ಜೊತೆ ಡಿಸ್ಕಸ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ. ಪ್ರಾಬ್ಲಮನ್ನು ನಿಮ್ಮ ಮೇಸ್ಟ್ರ ಹತ್ರ ತೊಗೊಂಡು ಹೋಗಿ, ಸರ್ ನನಗೆ ಈ ಪ್ರಾಬ್ಲಮ್ ಬರ್ತಿಲ್ಲ, ಈ ರೀತಿ ನಾನು ಟ್ರೈ ಮಾಡಿದೆ ಅಂತ ಇಬ್ಬರು ಸೇರಿ ಥಿಂಕ್ ಮಾಡಿ. ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಹಪಾಠಿಗಳು ಏನಿರ್ತಾರೆ, ನಿಮ್ಮ ಫ್ರೆಂಡ್ಸ್ ಏನಿರ್ತಾರೆ, ಅವ್ರ ಜೊತೆ ಡಿಸ್ಕಸ್ ಮಾಡಿ. ಈ ಡಿಸ್ಕಷನಲ್ಲಿ ಏನಾಗುತ್ತೆ, ನಿಮಗೆ ಇಬ್ಬರು ಐಡಿಯಾಸು ಅಥವಾ 3 ಜನ ಸೇರ್ಕೊಂಡು ಡಿಸ್ಕಸ್ ಮಾಡಿದ್ರೆ 3 ಜನದ ಐಡಿಯಾಸು ಬಂದಾಗ ನಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ಫ್ಯಾಕ್ಟ್ ಫ್ರೆಂಡ್ಸ್ ಜೊತೆ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಈ ರೀತಿ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡಿ ಅದರ ಸಲ್ಯೂಷನ್ ಬರೋವರೆಗೂ ಆ ಪ್ರಾಬ್ಲಮ್ನ ಬಿಡಬಾರ್ದು. ಇದು ಭಾಳ ಮುಖ್ಯ. ಇನಿಷಿಯಲಿ ಇದು ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಪ್ರಾಬ್ಲಮ್ ಮಾಡ್ತಾ ನಿಮಗೆ ಏನಾಗುತ್ತೆ ಅಂದರೆ, ಇದರಲ್ಲಿ ಒಂದು ಸೈಕಲಾಜಿಕಲ್ ಪಾಯಿಂಟ್ ಇದೆ. ಒಂದು ಪ್ರಾಬ್ಲಮ್ ಮಾಡಿ ಒಂದು ಕಾನ್ಸೆಪ್ಟನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಆ ಕಾನ್ಸೆಪ್ಟು ಮತ್ತೆ ಮುಂದಕ್ಕೆ ಬೇರೆ ಯಾವುದೋ ಪ್ರಾಬ್ಲಮಲ್ಲಿ ಯೂಸ್ ಆಗುತ್ತೆ. ಇದು ನಿಮಗೆ ಆ ಮೂಮೆಂಟಲ್ಲಿ ಗೊತ್ತಿರಲ್ಲ, ಬಟ್ ಬೇರೆ ಒಂದು ಪ್ರಾಬ್ಲಮ್ ಮಾಡಿದಾಗ ನಿಮಗೆ, ಹಿಂದೆ ಈ ಪ್ರಾಬ್ಲಮಲ್ಲಿ ಈ ಕಾನ್ಸೆಪ್ಟನ್ನ ಯೂಸ್ ಮಾಡಿದೆ, ಇವಾಗ ಅದೇ ಕಾನ್ಸೆಪ್ಟನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಇದನ್ನು ಮುಂದಕ್ಕೆ ಒಂಚೂರು ಲೆಫ್ಟು ರೈಟು ಹೋದರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅನ್ನೋದು ನಿಮಗೆ ತೋಚುತ್ತೆ. ಈ ಯೋಚನೆ ಯಾವಾಗ ಬರುತ್ತೆ ಅಂದರೆ, ನೀವು ಪ್ರಾಬ್ಲಮ್ಸನ್ನು ಸ್ವತಃ ಪ್ರಯತ್ನ ಮಾಡಿ ಟ್ರೈ ಮಾಡಿದರೆ ಮಾತ್ರ. ಪ್ರಾಬ್ಲಮ್ಸನ್ನು ದಯವಿಟ್ಟು ಕಾದಂಬರಿ ಥರ ಓದಬೇಡಿ. ಇದನ್ನು ಮಾಡಿ ಬರೆದು ಟ್ರೈ ಮಾಡಿ ನೀವು ಪ್ರಯತ್ನ ಪಡಬೇಕು. ಅದಲ್ಲದೆ ಭಾಳ ಇಂಪಾರ್ಟೆಂಟು, ಪ್ರಾಬ್ಲಮನ್ನು ಕಷ್ಟ ನೆನೆಸ್ಕೊಂಡು ಅಪ್ರೋಚ್ ಮಾಡಬೇಡಿ. ಈ ಎಷ್ಟೋ ಜನಕ್ಕೆ ಈ ಎಕ್ಸ್ಪೀರಿಯೆನ್ಸು ಆಗಿರುತ್ತೆ. ಒಂದು ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಿದ ಕೂಡಲೇ ಅದರ ಸಲ್ಯೂಷನ್ನು ಮೇಸ್ಟ್ರು ಕರೆಕ್ಟ್ ಅಂತ ಹೇಳಿದಾಗ, ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿಬಿಟ್ಟು ಆನ್ಸರ್ ಮ್ಯಾಚ್ ಮಾಡಿ ಸೇಮ್ ಆನ್ಸರ್ ಬಂದಿದೆ ಅಂದಾಗ ಮನಸ್ಸಲ್ಲಿ ಒಂದು ಸಂತೋಷ ಹರಲ್ವೇ, ಎಲ್ರಿಗೂ ಬರುತ್ತೆ. ಒಂದು ಸೆನ್ಸ್ ಆಫ್ ಜಾಯ್, ಒಂದು ಸೆನ್ಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಒಂದು ಸೆನ್ಸ್ ಆಫ್ ಫುಲ್ಫಿಲ್ಮೆಂಟ್. ದ್ಯಾಟ್ ಈಸ್ ದ ಹೋಲ್ ಪಾಯಿಂಟ್. ಆ ಫುಲ್ಫಿಲ್ಮೆಂಟ್ ಬಂದಾಗ ಇನ್ನೂ ನಿಮಗೆ ಪ್ರಾಬ್ಲಮ್ ಮಾಡಬೇಕು ಅನ್ನೋದು ತೋಚುತ್ತೆ. ಪ್ರಾಬ್ಲಮ್ಸ್ ಮಾಡ್ತಾ ನಿಮಗೆ ಪ್ರಾಬ್ಲಮ್ ಅಂತಲೇ ಅನಿಸಲ್ಲ. ಸೊ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ದಟ್ ರಿಯಲ್ ಲರ್ನಿಂಗ್ ಹ್ಯಾಪನ್ಸ್ ಓನ್ಲಿ ವೆನ್ ವಿ ಎಂಜಾಯ್ ವಾಟ್ ವಿ ಡೂ. ಸೊ ದಯವಿಟ್ಟು ಅದನ್ನು ಎಂಜಾಯ್ ಮಾಡಿ. ಈಗ ನನ್ನ ಸ್ಟ್ರಾಟಜಿ ಏನು ಅಂತ ನಿಮಗೆ ಹೇಳ್ತೀನಿ. ಈ ಸ್ಟ್ರಾಟಜಿನ ನಾನು ದ URAS ಮೆಥಡ್ ಅಂತ ಕರಿತೀನಿ. ಯು ಅಂದರೆ ಅಂಡರ್ಸ್ಟ್ಯಾಂಡಿಂಗ್, ಆರ್ ಅಂದರೆ ರಿಕಲೆಕ್ಟಿಂಗ್ ಅಥವಾ ರೀಕಾಲಿಂಗ್, ಎ ಅಂದರೆ ಅರೇಂಜಿಂಗ್ ಅಥವಾ ರೀಅರೇಂಜಿಂಗ್ ಅಂತ ಕೂಡ ಹೇಳ್ಬೋದು, ಎಸ್ ಅಂದರೆ ಸಬ್ಸ್ಟಿಟ್ಯೂಟಿಂಗ್, ಸಿಂಪ್ಲಿಫೈಯಿಂಗ್ ಆ್ಯಂಡ್ ಸಾಲ್ವಿಂಗ್. ಇವಾಗ URAS ಅನ್ನೋದು ಒಂದು ಆ್ಯಕ್ರೋನಿಮ್ಮು. ಇದರಲ್ಲಿ 4 ಸ್ಟೆಪ್ ಇದೆ.
ಮೊದಲನೇ ಸ್ಟೆಪ್ ಏನು? ಮೊದಲನೇ ಸ್ಟೆಪ್ಪು ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಏನಪ್ಪ? ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಪ್ರಾಬ್ಲಮ್ ಕೆಳಗೆ ನಿಂತ್ಕೊಳ್ಳೋದಾ ಅಂತ ನೀವು ಕೇಳ್ಬೋದು. ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಪ್ರಾಬ್ಲಮ್ನ 1, 2, 3 ಅಥವಾ 4 ಸರಿ ಓದ್ಬಿಟ್ಟು ಆ ಪ್ರಾಬ್ಲಮಲ್ಲಿ ಏನು ಕೇಳಿದ್ದಾರೆ, ಯಾವ ಕ್ವಾಂಟಿಟಿನ ಕಂಡುಹಿಡಿಬೇಕು, ಇದನ್ನು ನೀವು ಫಸ್ಟ್ ತಿಳ್ಕೋಬೇಕು. ಇದರ ಜೊತೆಗೆ ಏನು ಕ್ವಾಂಟಿಟಿ ಕೊಟ್ಟಿದ್ದಾರೆ, ವಾಟ್ ಈಸ್ ದಿ ಡೇಟಾ ದಟ್ಸ್ ಗಿವನ್ ಟು ಅಸ್, ಜೊತೆಗೆ ಏನು ಕ್ವಾಂಟಿಟಿನ ನಾವು ಅಸ್ಯೂಮ್ ಮಾಡ್ಬೋದು, ಇವು ಮೂರನ್ನೂ ನಾವು ಕರೆಕ್ಟಾಗಿ ತಿಳ್ಕೊಳ್ಳೋದೇ ಅಂಡರ್ಸ್ಟ್ಯಾಂಡಿಂಗ್ ಸ್ಟೆಪ್ ಆಗುತ್ತೆ. ಐ ಆಮ್ ನಾಟ್ ಎಕ್ಸಾಗರೇಟಿಂಗ್, ಬಟ್ ಈ 3 ಕಾನ್ಸೆಪ್ಟನ್ನ ಮೂರು ಸ್ಟೆಪ್ಸನ್ನು, ಅಂದರೆ ಏನು ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ, ಏನು ಕಂಡುಹಿಡಿಬೇಕು, ಮತ್ತು ಯಾವ ಕ್ವಾಂಟಿಟಿನ ನಾವು ಅಸ್ಯೂಮ್ ಮಾಡ್ಕೋಬೋದು, ಇದನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ 50% ಪ್ರಾಬ್ಲಮ್ ಸಾಲ್ವ್. ನೀವು ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಆಯಿತು. ಸೊ ಇದನ್ನು 2 ಸ್ಟೆಪ್ಪಲ್ಲಿ ನಾನು ಹೇಳೋದಾದರೆ, ಒಂದು ಲಿಸ್ಟ್ ಮಾಡಬೇಕು. ಮೊದಲಿಗೆ ಏನೇನು ಡೇಟಾ ಕೊಟ್ಟಿದ್ದಾರೆ ಅನ್ನೋದನ್ನು ಆ ಪರ್ಟಿಕ್ಯುಲರ್ ಕ್ವಾಂಟಿಟಿನ ಸಿಂಬಲ್ ಬರೆದು ಪಕ್ಕದಲ್ಲಿ ಅದರ ಬೆಲೆ ಬರೀಬೇಕು. ಈ ಕಾಂಟೆಕ್ಸ್ಟಲ್ಲಿ ಬೆಲೆ ಬರೆದಾಗ ಅದು ಯಾವುದೇ ಯೂನಿಟಲ್ಲಿರಲಿ ಅದನ್ನು SI ಯೂನಿಟ್ಗೆ ಕನ್ವರ್ಟ್ ಮಾಡಬೇಕು. ಸೊ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೀನಿ. ಅದೇನೆಂದರೆ, ನಾವು SI ಯೂನಿಟಲ್ಲೇ ಪ್ರಾಬ್ಲಮ್ಸ್ನ ವರ್ಕ್ ಮಾಡಬೇಕಾಗತ್ತೆ. ಆದ್ದರಿಂದ ಪ್ರತಿಯೊಂದು ಪ್ಯಾರಾಮೀಟರ್ನೂ SI ಯೂನಿಟ್ಗೆ ಕನ್ವರ್ಟ್ ಮಾಡ್ಕೋಬೇಕು. 2ನೇ ಸ್ಟೆಪ್ ಆಗಿ ಏನು ಮಾಡಬೇಕು, ಇದೇ ಅಂಡರ್ಸ್ಟ್ಯಾಂಡಿಂಗ್ ಸ್ಟೆಪ್ಪಲ್ಲಿ ಯಾವ್ಯಾವ ಕ್ವಾಂಟಿಟಿ ನಾವು ಕಂಡುಹಿಡಿಬೇಕು ಅಂತ ಪ್ರಾಬ್ಲಮಲ್ಲಿ ಇಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೀವೋ ಅದರದ್ದು ಕೂಡ ನಾವು ಅನ್ನೋನ್ ಕ್ವಾಂಟಿಟೀಸ್ ಅಂತ ಅದರ ಸಿಂಬಲ್ ಬರೆದು ಪಕ್ಕದಲ್ಲಿ ಒಂದು ಕ್ವೆಶ್ಚನ್ ಮಾರ್ಕ್ ಹಾಕ್ಕೊಂಡ್ರೆ ನಮಗೆ ಈ ಕ್ವಾಂಟಿಟಿ ಗೊತ್ತಿಲ್ಲ ಮತ್ತು ಈ ಕ್ವಾಂಟಿಟಿ ಗೊತ್ತಿದೆ ಅಂತ ಒಂದು ಡಿಸ್ಟಿಂಕ್ಷನ್ ಇರುತ್ತೆ. ಇದರ ಜೊತೆಗೆ ಒಂದು ಪ್ರಾಬ್ಲಮ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಹಲವಾರು ಸರಿ ನಾವು ಡಯಾಗ್ರಾಮನ್ನು ಬೆಳೆಸ್ಕೋಬೋದು. ಇದು ನಾವೇ ಸ್ಕೆಚ್ ಹಾಕ್ಬೋದು. ಏನಪ್ಪ ಮೇಷ್ಟ್ರು ಸ್ಕೆಚ್ ಹಾಕೋಕ್ಕೆ ಹೇಳ್ತಿದ್ದಾರೆ ಅಂತ ತಿಳ್ಕೊಬೇಡಿ. ಸ್ಕೆಚ್ ಅಂದರೆ ವಿಶ್ವಲಿ ಒಂದು ಪ್ರಾಬ್ಲಮ್ನ ನಾವು ವಿಶ್ವಲೈಸ್ ಮಾಡಿದಾಗ ನಮಗೆ ಅರ್ಥ ಇನ್ನೂ ಚೆನ್ನಾಗಾಗುತ್ತೆ. ಸೊ ಡಯಾಗ್ರಾಮ್ಸ್ ಎಲ್ಲೆಲ್ಲಿ ಬೇಕೋ, ಸಿಂಪಲ್ ಫ್ರೀ ಹ್ಯಾಂಡ್ ಡಯಾಗ್ರಾಮ್ಸ್ ಆಗ್ಬೋದು, ಫ್ರೀ ಬಾಡಿ ಡಯಾಗ್ರಾಮ್ ಆಗ್ಬೋದು, ರೇ ಡಯಾಗ್ರಾಮ್ ಆಗ್ಬೋದು. ಹಲವಾರು ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಸಲ್ಲಿ ಕೆಲವು ಸರಿ ಸರ್ಕ್ಯೂಟ್ ಡಯಾಗ್ರಾಮ್ ಕೊಡೋದಿಲ್ಲ, ಬಟ್ ನಾವೇ ಸರ್ಕ್ಯೂಟನ್ನು ಬರೀಬೋದು. ಫಾರ್ ಎಕ್ಸಾಂಪಲ್, ಸಪೋಸ್ ವಿ ಹ್ಯಾವ್ ಅ ಪ್ರಾಬ್ಲಮ್ ವಿಚ್ ಸೇಸ್ ಎ ರೆಸಿಸ್ಟರ್ ಆಫ್ 10 ohms and an inductor of 20 millihenry are connected in series with a 50 Hz 400 volt AC supply. ಹಿಂಗಂದರೆ ಏನು? ಒಂದು ರೆಸಿಸ್ಟರ್ ಫಿಗರ್ನ ಬಿಡಿಸೋದು, ಪಕ್ಕದಲ್ಲಿ ಒಂದು ಇಂಡಕ್ಟರ್ ಬರೆಯೋದು, ಇವೆರಡನ್ನೂ ಸೀರೀಸಲ್ಲಿ ಜಾಯಿನ್ ಮಾಡಿ ಎರಡನ್ನೂ ಸೇರಿ ಒಂದು AC ಸೋರ್ಸ್, ಅದರ 50 Hz ಫ್ರೀಕ್ವೆನ್ಸಿ ಪಕ್ಕದಲ್ಲಿ 50 Hz ಅಂತ ಬರೆದು 400 volts ಅಂತ ಬರೆಯೋದು. ಅಂದರೆ ನಮಗೆ ಆ ಪಿಕ್ಚರ್ ನೋಡಿದ ಕೂಡಲೇ ದಿಸ್ ಈಸ್ ಎ LR ಸರ್ಕ್ಯೂಟ್ ಅನ್ನೋದು ಗೊತ್ತಾಗುತ್ತೆ. ಸೊ ಈ ರೀತಿ ಡಯಾಗ್ರಾಮನ್ನು ನಾವೇ ಯೂಸ್ ಮಾಡಿಕೊಂಡು ನಾವೇ ಬರ್ಕೊಂಡ್ರೆ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಮೊದಲನೇ ಸ್ಟೆಪ್ಪು ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್. ಓಕೆ, URAS ಮೆಥಡಲ್ಲಿ 2ನೇ ಸ್ಟೆಪ್ ಏನು? 2ನೇ ಸ್ಟೆಪ್ಪನ್ನು ನಾವು ರಿಕಲೆಕ್ಟ್ ಅಥವಾ ರೀಕಾಲ್ ಅಂತೀವಿ. ಬಹುಶಃ ಈ ಸ್ಟೆಪ್ಪು 4 ಸ್ಟೆಪ್ಪಲ್ಲಿ ಕಂಪೇರ್ ಮಾಡಿದಾಗ ಸ್ವಲ್ಪ ಕಷ್ಟ ಆಗಿರೋ ಸ್ಟೆಪ್ಪು. ಕಷ್ಟ ಯಾರಿಗೆ, ಅದು ನೀವೇ ಅರ್ಥ ಮಾಡ್ಕೊಳ್ತೀರಾ. ರೀಕಾಲ್ ಅಥವಾ ರಿಕಲೆಕ್ಟ್ ಸ್ಟೆಪ್ಪನ್ನು ಪ್ರಾಕ್ಟೀಸಿಂದ ನಾವು ಮಾಸ್ಟರ್ ಮಾಡ್ಬೋದು. ಇದರಲ್ಲಿ ಏನನ್ನು ರೀಕಾಲ್ ಮಾಡಬೇಕು, ಏನನ್ನು ರಿಕಲೆಕ್ಟ್ ಮಾಡಬೇಕು? ರಿಮೆಂಬರ್, ನಾವು ಅನ್ನೋನ್ ಡೇಟಾ ಅಂದರೆ ಏನೇನು ಕ್ವಾಂಟಿಟಿ ಬೇಕು ಅಂತ ಒಂದು ಲಿಸ್ಟ್ ಮಾಡ್ಕೊಂಡಿದ್ವಿ. ಗಿವನ್ ಡೇಟಾ ಅಂತ ಕೊಟ್ಟಿರೋ ಪ್ಯಾರಾಮೀಟರ್ಸ್ನೂ ಲಿಸ್ಟ್ ಮಾಡ್ಕೊಂಡಿದ್ವಿ. ನಾವು ಏನು ರೀಕಾಲ್ ಮಾಡಬೇಕಂದ್ರೆ ಈ ನೋನ್ ಕ್ವಾಂಟಿಟೀಸ್ ಅಂದರೆ ಗಿವನ್ ಮತ್ತು ಅಸ್ಯೂಮ್ಡ್ ಆ್ಯಂಡ್ ಅನ್ನೋನ್ ಕ್ವಾಂಟಿಟಿ ಯಾವುದನ್ನು ಕಂಡುಹಿಡಿಬೇಕು, ಇವೆರಡು ಮಧ್ಯೆ ಮ್ಯಾಥಮ್ಯಾಟಿಕಲ್ ರಿಲೇಷನ್ಶಿಪ್ ಏನಿದೆ ಇದನ್ನು ನಾವು ರೀಕಾಲ್ ಮಾಡಬೇಕಾಗುತ್ತೆ. ಇದು ಭಾಳ ಒಂದು ಮುಖ್ಯವಾದ ಒಂದು ಸ್ಟೆಪ್ಪು. ಹಲವಾರು ಇನ್ಸ್ಟೆನ್ಸಸ್ಸಲ್ಲಿ ನೀವು ಒಂದಲ್ಲ 2 ಅಥವಾ 3 ರಿಲೇಷನ್ಶಿಪ್ಸನ್ನು ನೀವು ರೀಕಾಲ್ ಮಾಡಬೇಕಾಗುತ್ತೆ. ಯಾಕಂದರೆ ಕೆಲವು ಸರಿ ಏನು ಕಂಡುಹಿಡಿಬೇಕು ಅನ್ನೋದು ಒಂದೇ ಸ್ಟೆಪ್ಪಲ್ಲಿ ಬರಲ್ಲ. ಒಂದು ಇಂಟರ್ಮೀಡಿಯೇಟ್ ಕ್ವಾಂಟಿಟಿನ ನಾವು ಕಂಡುಹಿಡಿದು ಆ ಇಂಟರ್ಮೀಡಿಯೇಟ್ ಕ್ವಾಂಟಿಟಿನ ಮುಂದೆ ಯೂಸ್ ಮಾಡಿಕೊಂಡು ಫೈನಲ್ ಕ್ವಾಂಟಿಟಿನ ಕಂಡುಹಿಡಿಬೇಕಾಗುತ್ತೆ. ಹಾಗಾಗಿ ಈ ರೀಕಾಲ್ ಅಥವಾ ರಿಕಲೆಕ್ಟ್ ಅನ್ನೋದು ಕರೆಕ್ಟ್ ಫಾರ್ಮುಲಾನ, ಯಾವ ಫಾರ್ಮುಲಾ, ಏನೇನು ಕ್ವಾಂಟಿಟೀಸ್ ಕೊಟ್ಟಿದ್ದಾರೆ ಮತ್ತು ಯಾವ ಕ್ವಾಂಟಿಟಿ ಕಂಡುಹಿಡಿಬೇಕು, ಇವೆರಡು ಮಧ್ಯೆ ಇರೋ ರಿಲೇಷನ್ಶಿಪ್ಪನ್ನು ರೀಕಾಲ್ ಮಾಡಬೇಕು. ಈ ರಿಕಲೆಕ್ಷನ್ ಹೆಂಗೆ ಬರುತ್ತಪ್ಪ? ಜ್ಞಾಪಕ ಶಕ್ತಿ ಹೆಂಗೆ ಬರುತ್ತೆ ನಮಗೆ? ಒಂದು ವಿಷಯನ ಪದೇ ಪದೇ ಮಾಡ್ತಾ ನಮಗೆ ಆ ವಿಷಯ ಮರೆಯೋದಿಲ್ಲ. ಅದೇ ಥರ
ಪ್ರಾಬ್ಲಮ್ಸನ್ನು ಮಾಡ್ತಾ ಮಾಡ್ತಾ ಈ ರಿಕಲೆಕ್ಷನ್ ಸ್ಟೆಪ್ಪು ತುಂಬ ಸುಲಭವಾಗುತ್ತೆ. ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ಡಿಸ್ಆರ್ಗನೈಸ್ಡ್ ವೇಯಲ್ಲಿ ಪ್ರಾಬ್ಲಮ್ ಮಾಡಿದಾಗ ಅಂದರೆ ನಾವು ನಮ್ಮ ತಲೆಯಲ್ಲಿರೋ ಯಾವುದ್ಯಾವುದೋ ಮ್ಯಾಥಮ್ಯಾಟಿಕಲ್ ರಿಲೇಷನ್ಶಿಪ್ಸನ್ನು ರೀಕಾಲ್ ಮಾಡ್ತೀವಿ, ಬೇಕಾಗಿರೋ ರಿಲೇಷನ್ಶಿಪ್ಸ್ ನಾವು ಮಾಡಲ್ಲ. ಫಾರ್ ಎಕ್ಸಾಂಪಲ್, ಸಪೋಸ್ ಯು ಹ್ಯಾವ್ ಎ ಪ್ರಾಬ್ಲಮ್ ವಿಚ್ ಸೇಸ್ ಎ ಪಾರ್ಟಿಕಲ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್, ಅಂದರೆ ಅದರ ಇನಿಷಿಯಲ್ ವೆಲಾಸಿಟಿ 0, ಇಟ್ ಆಕ್ಸಲರೇಟ್ಸ್ ಅಟ್ ಎ ರೇಟ್ ಆಫ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಡ್, ಅಂದರೆ ಎ ಕೊಟ್ಟಿದ್ದಾರೆ, ಆಕ್ಸಲರೇಷನ್ ಇಸ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಡ್. ಫೈಂಡ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪಾರ್ಟಿಕಲ್ ಆಫ್ಟರ್ 4 ಸೆಕೆಂಡ್ಸ್. ಡಿಸ್ಪ್ಲೇಸ್ಮೆಂಟ್ ಎಸ್ಸನ್ನು 4 ಸೆಕೆಂಡ್ಸ್ ಆದಮೇಲೆ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಇಲ್ಲಿ ಕೊಟ್ಟಿರೋ ಡೇಟಾ ಏನು, ಪಾರ್ಟಿಕಲ್ ಅಟ್ ರೆಸ್ಟ್, ಸೊ ಯು ಈಸ್ 0, ಇಟ್ ಆಕ್ಸಲರೇಟ್ಸ್ ಅಟ್ ಅ ರೇಟ್ ಆಫ್ 4 ಮೀಟರ್ ಪರ್ ಸೆಕೆಂಡ್, ಸೊ ಏನು ಕೊಟ್ಟಿದ್ದಾರೆ, ಮತ್ತು ಆಫ್ಟರ್ 4 ಸೆಕೆಂಡ್ಸ್ ಅಂತ ಹೇಳ್ತಿದ್ದಾರೆ, ಹಾಗಾಗಿ ಟೈಮು ಕೊಟ್ಟಿದ್ದಾರೆ. ಸೊ ನಾವೀಗ ಈ 3 ಡೇಟಾನ ಇಟ್ಕೊಂಡು ಎಸ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇದಕ್ಕೆ ರೀಕಾಲ್ ಮಾಡೋ ಫಾರ್ಮುಲಾ ಯಾವುದು, ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ಡ್. ಇದು ಕರೆಕ್ಟ್ ರಿಲೇಷನ್ಶಿಪ್ ಆಗುತ್ತೆ. ಇದನ್ನು ಬಿಟ್ಟು ನೀವು ಇ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ಡ್ ರೀಕಾಲ್ ಮಾಡೋದ್ರಿಂದ ಯಾವ ಪ್ರಯೋಜನವೂ ಇಲ್ಲ. ಸೊ ದ ಪಾಯಿಂಟ್ ಆಫ್ ಆರ್ ಅಥವಾ ರಿಕಲೆಕ್ಟ್ ಸ್ಟೆಪ್ ಇಸ್, ಕೊಟ್ಟಿರೋ ಡೇಟಾ ಮತ್ತು ಕಂಡುಹಿಡಿಯಬೇಕಾಗಿರೋ ಡೇಟಾ ಅಥವಾ ಪ್ಯಾರಾಮೀಟರ್, ಇವೆರಡಕ್ಕೆ ಏನು ಮ್ಯಾಥಮ್ಯಾಟಿಕಲ್ ರಿಲೇಷನ್ಶಿಪ್ ಇದೆ ಇದನ್ನು ನೀವು ರೀಕಾಲ್ ಮಾಡಬೇಕಾಗುತ್ತೆ. ಅದಕ್ಕೇ ಇದನ್ನು ಸಿಂಬಲ್ಸಲ್ಲಿ ಬರ್ಕೊಳ್ಳಿ ಅಂತೀನಿ. ಸಿಂಬಲ್ಸಲ್ಲಿ ನೀವು ಬರೆದಾಗ ನಿಮ್ಮ ಮನಸ್ಸಿಗೆ ಒಂದು ಪಿಕ್ಚರೈಸೇಷನ್ ಆಗುತ್ತೆ, ಇಮಿಡಿಯೇಟ್ಲಿ ರೀಕಾಲ್ ಆಗುತ್ತೆ. ನಾನು ಹಿಂದೆ ಹೇಳಿರೋ ಪ್ರಾಬ್ಲಮಲ್ಲಿ ಯು ಈಸ್ ಈಕ್ವಲ್ ಟು 0, ಎ ಈಸ್ ಈಕ್ವಲ್ ಟು 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಡ್, ಟಿ ಈಸ್ ಈಕ್ವಲ್ ಟು 4 ಸೆಕೆಂಡ್, ಎಸ್ ಈಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್ ಅಂತ ಹಾಕಿದಾಗ ನಿಮ್ಮ ತಲೆ ಒಳಗೆ ಯು, ಟಿ, ಎ ಮತ್ತು ಎಸ್ ಈ 4 ಪ್ಯಾರಾಮೀಟರ್ಗೆ ಏನಪ್ಪ ರಿಲೇಷನ್ಶಿಪ್ ಅಂತ ನೀವು ಥಿಂಕ್ ಮಾಡೋಕ್ಕೆ ಯೋಚನೆ ಮಾಡ್ತೀರಾ ಅಥವಾ ಯೋಚನೆ ಮಾಡ್ತೀರಾ. ಹಾಗಾಗಿ ನೀವು ಇ ಈಕ್ವಲ್ ಟು ಎಮ್ ಸಿ ಸ್ಕ್ವೇರ್ಡಲ್ಲಿ ಬೆಳೆಸೋದೇ ಇಲ್ಲ. ಅರ್ಥ ಐತೆ? ಇದು ಭಾಳ ಇಂಪಾರ್ಟೆಂಟ್ ಸ್ಟೆಪ್ಪು ಅಂತ ಅನ್ನಿಸ್ತೆ ನನಗೆ. ಯಾಕಂದರೆ ಫಿಸಿಕ್ಸ್ ಕಲಿಯೋರಿಗೆ ಈ ರಿಲೇಷನ್ಶಿಪ್ಸು ಅಷ್ಟು ಬೇಗ ಜ್ಞಾಪಕ ಬರಲ್ಲ. ಪ್ರಾಬ್ಲಮ್ ಮಾಡ್ತಾ ಮಾಡ್ತಾ ಜ್ಞಾಪಕ ಬಂದೇ ಬರುತ್ತೆ. ಟೀಚರ್ಗಳಿಗೆ ಹೇಗಪ್ಪ ಜ್ಞಾಪಕ ಇಟ್ಕೊಳ್ತಾರೆ ಅಂತ ನಿಮಗೆ ಅನ್ನಿಸ್ಬೋದು. ಇದೇನು ಬ್ರಹ್ಮವಿದ್ಯೆ ಏನಲ್ಲ, ನಮಗೆ ಹೊಟ್ಟೆಪಾಡು. ಪದೇ ಪದೇ ವರ್ಷ ಇದೇ ಪಾಠನ ಮಾಡ್ತೀವಿ ಅಥವಾ ಒಂದು ಟಾಪಿಕನ್ನು ಹಲವಾರು ಸರಿ ಮಾಡಿರ್ತೀವಿ. ಸೊ ನಮಗೆ ಪ್ರಾಕ್ಟೀಸ್ ತುಂಬ ಇರುತ್ತೆ. ಈ ಪ್ರಾಕ್ಟೀಸ್ ಇರೋದ್ರಿಂದ ಈ ರಿಲೇಷನ್ಶಿಪ್ಸನ್ನು ನಾವು ಬೇಗ ರೀಕಾಲ್ ಮಾಡ್ಬೋದು. ಅದೇ ನಾವು ಒಂದು ಟಾಪಿಕನ್ನು ಹೊಸದಾಗಿ ಮಾಡಬೇಕಾದ್ರೆ ನಂಬಿ ನಾನು ಹೇಳೋದನ್ನು ಅಷ್ಟು ಬೇಗ ರಿಕಲೆಕ್ಷನ್ ಆಗಲ್ಲ ನಮಗೆ. ನಾವು ಮನೇಲಿ ಕೂತು ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡ್ತೀವಿ, ನೋಡ್ತೀವಿ. ಯಾಕಂದರೆ ಕ್ಲಾಸಲ್ಲಿ ಬಂದ್ಬಿಟ್ಟು ನಾವು ಕರೆಕ್ಟಾಗಿ ಮಾಡಬೇಕಲ್ವಾ, ಅದಕ್ಕೆ ನಾವು ಪ್ರಾಕ್ಟೀಸ್ ಮಾಡಿ ಆಮೇಲೆ ನಿಮ್ಮ ಮುಂದೆ ಬಂದು ಇಡ್ತೀವಿ ಅದನ್ನು. ಸೊ ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಥರ ಹಲವಾರು ಪ್ರಾಬ್ಲಮ್ಸ್ ಮಾಡ್ತಾ ಈ ರಿಕಲೆಕ್ಟ್ ಸ್ಟೆಪ್ಪನ್ನು ನೀವು ಒಂದು ಕ್ಷಣದಲ್ಲಿ ರೀಕಾಲ್ ಮಾಡ್ತೀರಾ, ಅಥವಾ ಕನೆಕ್ಷನ್ ಏನಿದೆ, ಮ್ಯಾಥಮ್ಯಾಟಿಕಲ್ ಕನೆಕ್ಷನ್ ಏನಿದೆ ಅದನ್ನು ತಿಳ್ಕೊ. ಓಕೆ, URAS ಮೆಥಡಲ್ಲಿ 3ನೇ ಸ್ಟೆಪ್ ಏನು, ಇದನ್ನು ನಾನು ಅರೇಂಜ್ಮೆಂಟ್ ಅಥವಾ ರೀಅರೇಂಜ್ಮೆಂಟ್ ಸ್ಟೆಪ್ ಅಂತ ಕರಿತೀನಿ. ಇದೊಂದು ಆಪ್ಷನಲ್ ಸ್ಟೆಪ್ಪು. ನಿಮಗೆ ಕನ್ವೀನಿಯೆಂಟ್ ಆದರೆ ಮಾಡ್ಬೋದು, ಇಲ್ಲಾಂದರೆ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೋದು. ಆದರೆ ನನ್ನ ಸ್ಟ್ರಾಂಗ್ ಅಡ್ವೈಸು ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡಬೇಡಿ. ಯಾಕಂದರೆ ಈ ರೀಅರೇಂಜ್ಮೆಂಟ್ ಮಾಡಿದಾಗ ನಿಮ್ಮ ಫೈನಲ್ ಕ್ವಾಂಟಿಟಿಗೆ ಯೂನಿಟ್ ಏನು, ಅದರ ಡೈಮೆನ್ಷನ್ನು ಮತ್ತು ಯೂನಿಟ್ ಏನು ಅನ್ನೋದು ನಿಮಗೆ ಈಸಿಲಿ ತಿಳಿಯುತ್ತೆ. ಅದರಿಂದ ನೀವು ಫೈನಲ್ ಆನ್ಸರ್ನ ವಿತ್ ಪ್ರಾಪರ್ ಯೂನಿಟ್ಸ್ ಬರೀಬೋದು. ಈ ರೀಅರೇಂಜ್ಮೆಂಟ್ ಸ್ಟೆಪ್ಪಲ್ಲಿ ಏನಿದೆ ಅಂತ ಕೇಳಿದ್ರೆ, ಇವಾಗಲೇ ನೀವು ಒಂದು ಫಾರ್ಮುಲಾನ ರಿಕಲೆಕ್ಟ್ ಮಾಡಿದ್ದೀರಾ ಬಿಟ್ವೀನ್ ದಿ ಕನೆಕ್ಷನ್ ಬಿಟ್ವೀನ್ ನೋನ್ ಕ್ವಾಂಟಿಟಿ ಆ್ಯಂಡ್ ಅನ್ನೋನ್ ಕ್ವಾಂಟಿಟಿ. ಹಲವಾರು ಸನ್ನಿವೇಶದಲ್ಲಿ ಏನಾಗುತ್ತೆ, ಈ ಫಾರ್ಮುಲಾ ಅಲ್ಲಿ ಅನ್ನೋನ್ ಕ್ವಾಂಟಿಟಿಗಳೆಲ್ಲ ಒಂದು ಕಡೆ ಮತ್ತು ನೋನ್ ಕ್ವಾಂಟಿಟಿ ಇನ್ನೊಂದು ಕಡೆ ಇರೋದಿಲ್ಲ. ಆ ಥರ ಇದ್ದರೆ ನಿಮ್ಮ ಸಿಂಪ್ಲಿಫಿಕೇಷನ್ ಮತ್ತು ಸಾಲ್ವಿಂಗ್ ತುಂಬ ಈಸಿ ಆಗುತ್ತೆ. ಮೋಸ್ಟ್ ಆಫ್ ದ ಟೈಮ್ಸ್ ಮಿಕ್ಸಪ್ ಆಗಿರುತ್ತೆ. ಅವಾಗ ಏನು ಮಾಡಬೇಕು, ಆ ರಿಕಾಲ್ ಮಾಡಿರೋ ಸ್ಟೆಪ್ಪಿಂದ ನಾವು ಅನ್ನೋನ್ ಕ್ವಾಂಟಿಟಿಗಳನ್ನ ಒಂದು ಕಡೆಯೂ ಮತ್ತು ನೋನ್ ಕ್ವಾಂಟಿಟಿನ ಇನ್ನೊಂದು ಕಡೆಯೂ ಈಕ್ವೇಷನ್ನ 2 ಕಡೆ ಈ ಥರ ಸಪ್ರೇಟ್ ಮಾಡಿ ರೀಅರೇಂಜ್ ಮಾಡಿಕೊಂಡ್ರೆ ನಮಗೆ ಮುಂದಕ್ಕೆ ಯಾವ ಮ್ಯಾಥಮ್ಯಾಟಿಕಲ್ ಸ್ಟೆಪ್ಪನ್ನು ಬೆಳೆಸಬೇಕು ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ. ಅಲ್ಜಿಬ್ರಿಕ್ ಸ್ಟೆಪ್ ಆಗಿರ್ಬೋದು, ಅಥವಾ ಅರಿಥ್ಮೆಟಿಕ್ ಸ್ಟೆಪ್ ಆಗಿರ್ಬೋದು, ಅಥವಾ ಡೆರಿವೇಟಿವ್ ಆಗಿರ್ಬೋದಾಗಿದ್ದು, ಇದನ್ನು ನಾವು ಮುಂದಕ್ಕೆ ನೋಡ್ತೀವಿ. ಸೊ ಇದರಿಂದ ಈ ರೀಅರೇಂಜ್ಮೆಂಟ್ ಅನ್ನೋದು ಭಾಳ ಮುಖ್ಯ. ಅದನ್ನು ಹೇಳಬೇಕಾದ್ರೆ ಯು ರೀಅರೇಂಜ್ ದ ಈಕ್ವೇಷನ್ that you have already recollected in such a manner that the unknown parameters are on one side of the equality sign and the known parameters on the other side. ಇದು ಟ್ರಿವಿಯಲ್ ಸ್ಟೆಪ್ ಅಲ್ವೇ ಅಲ್ಲ.
ಇವಾಗ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಸಪೋಸ್ ದ ಪ್ರಾಬ್ಲಮ್ ಸೇಸ್ ದಟ್ ಅ ಪಾರ್ಟಿಕಲ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಆ್ಯಂಡ್ ಮೂವ್ಸ್ ಫಾರ್ 2 seconds and its velocity at the end of the 2 second is 20 meter per second. Find its acceleration. ಪ್ರಾಬ್ಲಮ್ ಭಾಳ ಸಿಂಪಲ್ಲು. ಎ ಪಾರ್ಟಿಕಲ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂತ ಕೊಟ್ಟಿದೆ, ಅಂದರೆ ಇನಿಷಿಯಲ್ ವೆಲಾಸಿಟಿ 0 ಅಂತ ಗೊತ್ತಾಯಿತು. ಇಟ್ ಟ್ರಾವೆಲ್ಸ್ ಫಾರ್ 2 seconds, ಅಂದರೆ 2 ಸೆಕೆಂಡ್ ಕಾಲ ಇದು ಪಾರ್ಟಿಕಲ್ ಮೂವ್ ಆಗ್ತಿದೆ. ಆ್ಯಂಡ್ ಇಟ್ಸ್ ವೆಲಾಸಿಟಿ ಅಟ್ ದಿ ಎಂಡ್ ಆಫ್ 2 seconds ಇಸ್ 4 ಮೀಟರ್ ಪರ್ ಸೆಕೆಂಡ್, 4 ಮೀಟರ್ ಪರ್ ಸೆಕೆಂಡ್ ಫೈನಲ್ ವೆಲಾಸಿಟಿ. ಸೊ ಇದರ ಆಕ್ಸಲರೇಷನ್ ಕಂಡುಹಿಡಿಬೇಕು. ಅಂದರೆ ಯು ಗೊತ್ತು, ಟಿ ಗೊತ್ತು, ವಿ ಗೊತ್ತು, ಎ ಕಂಡುಹಿಡಿಬೇಕು. ಭಾಳ ಸಿಂಪಲ್ಲಾಗಿ ನೀವು ಸ್ವಲ್ಪ ಯೋಚನೆ ಮಾಡಿದಾಗ ವಾಟ್ ಈಸ್ ದ ರಿಕಲೆಕ್ಷನ್ ಸ್ಟೆಪ್ಪಲ್ಲಿ ಏನು ರಿಕಲೆಕ್ಟ್ ಮಾಡ್ತೀರಾ? ವಿ, ಯು, ಎ ಮತ್ತು ಟಿ, ಈ 4 ಪ್ಯಾರಾಮೀಟರ್ಗೂ ಕನೆಕ್ಷನ್ ಏನು ನಿಮಗೆಲ್ಲ ಗೊತ್ತಿರುತ್ತೆ. ದ ಈಕ್ವೇಷನ್ ಇಸ್ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ. ಸೊ ಈ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿಯಲ್ಲಿ ವಿ ನಮಗೆ ಗೊತ್ತಿದೆ, ಯು ಗೊತ್ತಿದೆ, ಟಿ ಗೊತ್ತಿದೆ, ಎ ಕಂಡುಹಿಡಿಬೇಕು. ರಿಕಾಲ್ ಸ್ಟೆಪ್ ಆಯಿತು. ರೀಅರೇಂಜ್ಮೆಂಟ್ ಅಥವಾ ಅರೇಂಜ್ಮೆಂಟ್ ಸ್ಟೆಪ್ಪಲ್ಲಿ ನಾವು ಏನು ಮಾಡ್ತೀವಿ? ಅನ್ನೋನ್ ಕ್ವಾಂಟಿಟಿ ಏನೋ ಒಂದು ಕಡೆ ತರಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಈ ಎಕ್ಸಾಂಪಲ್ ಸ್ಲೈಡಲ್ಲಿ ನಾನು ತೋರಿಸಿದಾಗೆ ವಿ ಈಕ್ವಲ್ ಟು ಯು ಪ್ಲಸ್ ಎ ಟಿನ ಎ ಟಿ ಈಸ್ ಈಕ್ವಲ್ ಟು ವಿ ಮೈನಸ್ ಯು, ದರ್ಫೋರ್ ಎ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತ ಬರಿತೀವಿ. ಈ ಥರ ಬರೆದಾದ ಮೇಲೆ ನಾವು ಫೈನಲಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮಿಸ್ಟೇಕ್ ಆಗೋದಿಲ್ಲ. ಬೈ ದ ವೇ, ಆ ಸ್ಟೆಪ್ಪಿಂದ ನೋಡಿ ನಿಮಗೆ ಏನು ಯೂನಿಟ್ ಮರ್ತೋದ್ರೂ ಕೂಡ, ಆಕ್ಸಲರೇಷನ್ ಯೂನಿಟ್ ಏನು ಅಂತ ಮರ್ತೋದ್ರೂ ಕೂಡ ಈ ಸ್ಟೆಪ್ಪಿಂದ ನೀವು ಕಂಡುಹಿಡಿಬೋದು. ವಿ ಮತ್ತು ಯುಗೆ ಕರೆಕ್ಟ್ ಯೂನಿಟನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಅದು ಹೇಗೂ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ. ಟಿಗೂ ಕರೆಕ್ಟ್ ಯೂನಿಟನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಟೋಮ್ಯಾಟಿಕ್ಲಿ ಎ ಯೂನಿಟ್ ಕಂಡುಹಿಡಿಬೋದು. ಸ್ಲೈಡಲ್ಲಿ ಕ್ಲೀನಾಗಿ ತೋರಿಸಿದ್ದೀವಿ. ವಿ ಮತ್ತು ಯೂನಿಟ್ಟು ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ, ಟೈಮ್ ಸೆಕೆಂಡ್ ಆಗಿರುತ್ತೆ. ಅದರಿಂದ ಎ ಯೂನಿಟ್ಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಡ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ವಿ ನೌ ಕಮ್ ಟು ದ ಫೋರ್ತ್ ಆ್ಯಂಡ್ ಲಾಸ್ಟ್ ಸ್ಟೆಪ್ ಇನ್ ದಿ URAS ಮೆಥಡ್, ವಿಚ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಸಮ್ ಸೆನ್ಸ್ ಬಿಕಾಸ್ ಇಟ್ ವಿಲ್ ಕಂಪ್ಲೀಟ್ ದ ಪ್ರಾಬ್ಲಮ್. ಈ ಸ್ಟೆಪ್ಪಲ್ಲಿ ಎಸ್ ಅನ್ನೋ ಲೆಟರ್ ಏನೇನು ಡಿನೋಟ್ ಮಾಡುತ್ತಂದರೆ, ಇಟ್ ರೆಫರ್ಸ್ ಟು, ಅಕಾರ್ಡಿಂಗ್ ಟು ಮೀ, ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಸಿಂಪ್ಲಿಫಿಕೇಷನ್ ಅಥವಾ ಸಾಲ್ವಿಂಗ್ ದ ಪ್ರಾಬ್ಲಮ್. This is the final and the most important, very important step that yields the numerical solution to the problem. ಅಂದರೆ ನಿಮ್ಮ ಪ್ರಾಬ್ಲಮ್ಗೆ ಒಂದು ನ್ಯೂಮರಿಕಲ್ ವ್ಯಾಲ್ಯೂ, ಫೈನಲ್ ಪ್ಯಾರಾಮೀಟರ್ಗೆ ನ್ಯೂಮರಿಕಲ್ ವ್ಯಾಲ್ಯೂನ ಈ ಪರ್ಟಿಕ್ಯುಲರ್ ಸ್ಟೆಪ್ ಕೊಡುತ್ತೆ. ನ್ಯೂಮರಿಕಲ್ ವ್ಯಾಲ್ಯೂ ಆಗಿರ್ಬೋದು ಅಥವಾ ಕೆಲವು ಸಿಚುವೇಷನ್ಸಲ್ಲಿ ಒಂದು ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಕೂಡ ಆಗಿರ್ಬೋದು. ಈ ಸ್ಟೆಪ್ಪನ್ನು ಹೇಗೆ ಮಾಡೋದು? ಈ ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಸಿಂಪ್ಲಿಫಿಕೇಷನ್ ಅಂದರೆ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಫಾರ್ಮುಲಾನ ರೀಕಾಲ್ ಮಾಡಿ ರೀಅರೇಂಜ್ ಮಾಡಿರ್ಬೋದು ಅಥವಾ ಮಾಡಿರ್ಬೋದು ಅಂತ ಅಂದ್ಕೊಳ್ತೀನಿ. ಮಾಡಿದ ಮೇಲೆ ಆ ಎಲ್ಲ ನೋನ್ ಕ್ವಾಂಟಿಟೀಸನ್ನ ವ್ಯಾಲ್ಯೂಸನ್ನು, ನ್ಯೂಮರಿಕಲ್ ವ್ಯಾಲ್ಯೂಸನ್ನು ಪ್ರಾಪರ್ ಯೂನಿಟ್ ಆ್ಯಂಡ್ ಸೇಮ್ ಸಿಸ್ಟಮ್ ಆಫ್ ಯೂನಿಟ್, ಅಂದರೆ ಎಲ್ಲ ಕ್ವಾಂಟಿಟಿನೂ SI ಯೂನಿಟಲ್ಲೇ ಇರಬೇಕು. ಈ ನೋನ್ ವ್ಯಾಲ್ಯೂಸನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋದು, ಅಂದರೆ ಫಾರ್ಮುಲಾಲಿ ನೀವೇನು ಫಾರ್ಮುಲಾ ರೀಅರೇಂಜ್ ಮಾಡಿ ಇಟ್ಕೊಂಡಿದ್ದೀರಾ ಆ ಫಾರ್ಮುಲಾಲ್ಲಿ ಹಾಕೋದು. ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಪ್ರಾಬ್ಲಮ್ ನೋಡೋದಾದರೆ ಎ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಟಿ ಅಂತ ಒಂದು ರೀಅರೇಂಜ್ ಮಾಡಿದ್ವಿ. ವಿಗೆ ಒಂದು ವ್ಯಾಲ್ಯೂ 4 ಮೀಟರ್ ಪರ್ ಸೆಕೆಂಡ್ ಅಂತ ಪ್ರಾಬ್ಲಮಲ್ಲಿತ್ತು, ಯುಗೆ 0 ಇತ್ತು, ಟಿಗೆ 2 ಇತ್ತು. ಸೊ ಯು ಸಬ್ಸ್ಟಿಟ್ಯೂಟ್ ಆ್ಯಂಡ್ ಮೇಕ್ 4 ಮೀಟರ್ ಪರ್ ಸೆಕೆಂಡ್ ಮೈನಸ್ 0 ಡಿವೈಡೆಡ್ ಬೈ 2 ಸೆಕೆಂಡ್. ಇದು ಸಬ್ಸ್ಟಿಟ್ಯೂಷನ್ ಅಂತೀವಿ. ಈ ಸಬ್ಸ್ಟಿಟ್ಯೂಷನ್ನ ತೋರಿಸ್ಬೇಕಾಗುತ್ತೆ, ಭಾಳ ಇಂಪಾರ್ಟೆಂಟ್ ಇದು. ಯಾಕಂದರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ಸಬ್ಸ್ಟಿಟ್ಯೂಷನಿಗೆ ಮಾರ್ಕ್ಸ್ ಇದೆ. ಸಬ್ಸ್ಟಿಟ್ಯೂಷನ್ ಮಾಡಿದ ಮೇಲೆ ನಿಮಗೆ ಒಂದು ಮ್ಯಾಥಮ್ಯಾಟಿಕಲ್ ಈಕ್ವೇಷನ್ ಬರುತ್ತೀಗ. ಅದು ಅರಿಥ್ಮೆಟಿಕ್ ಈಕ್ವೇಷನ್ ಆಗಿರ್ಬೋದು. ಸಬ್ಸ್ಟಿಟ್ಯೂಷನ್ ಸ್ಟೆಪ್ ಆದಮೇಲೆ ಈ ಹಿಂದೆ ಹೇಳಿರೋ ಪ್ರಾಬ್ಲಮಲ್ಲಿ ಇಟ್ ಈಸ್ ಓನ್ಲಿ ಅರಿಥ್ಮೆಟಿಕ್. 4 ಮೈನಸ್ 0 ಡಿವೈಡೆಡ್ ಬೈ 2 ಅಥವಾ 4 ಮೈನಸ್ 0 is 0, 0 ಡಿವೈಡೆಡ್ ಬೈ 2 ಡಿವಿಷನ್ ಗೊತ್ತಾಗಬೇಕು. 4 ಡಿವೈಡೆಡ್ ಬೈ 2 is 2. ಸೊ 2 ಮೀಟರ್ ಪರ್ ಸೆಕೆಂಡ್ ಅನ್ನೋ ಆನ್ಸರ್ ಬರುತ್ತೆ, ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ಡ್ ಅನ್ನೋ ಆನ್ಸರ್ ಬರುತ್ತೆ. ಇದು ಅರಿಥ್ಮೆಟಿಕ್ ಸಿಂಪ್ಲಿಫಿಕೇಷನ್ ಆಯಿತು. ಬಟ್ ಕೆಲವು ಸರಿ ಈ ಸಬ್ಸ್ಟಿಟ್ಯೂಷನ್ ಆದಮೇಲೆ ನಿಮಗೆ ನಿಮ್ಮ ಹತ್ರ ಇರೋ ಈಕ್ವೇಷನ್ನು ಒಂದು ಮ್ಯಾಟ್ರಿಕ್ಸ್ ಆಗಿರ್ಬೋದು, ಅಥವಾ ಒಂದು ಡಿಫ್ರೆನ್ಷಿಯಲ್ ಈಕ್ವೇಷನ್ ಆಗಿರ್ಬೋದು, ಅಥವಾ ಒಂದು ಡೆರಿವೇಟಿವ್ ಆಫ್ ಎ ಫಂಕ್ಷನ್ ಆಗಿರ್ಬೋದು. ಸೊ ಅದಕ್ಕೆ ಸೂಟಬಲ್ ಮ್ಯಾಥಮ್ಯಾಟಿಕಲ್ ಮೆಥಡಿಂದ ಅದನ್ನು ಸಾಲ್ವ್ ಮಾಡಬೇಕಾಗುತ್ತೆ. ಅದನ್ನೇ ನಾನಿಲ್ಲಿ 3 ಸ್ಟೆಪ್ ಆಗಿ ಬರೆದಿದ್ದೀನಿ ಸ್ಲೈಡಲ್ಲಿ. Substitute all the numerical values of the known quantities, taking care to see that all the quantities are in the same SI system of units.
ಆಮೇಲೆ ಸಾಲ್ವ್ ದ ರಿಸಲ್ಟಿಂಗ್ ಈಕ್ವೇಷನ್ ಅಥವಾ ಈಕ್ವೇಷನ್ಸ್, ಯಾಕಂದರೆ ಕೆಲವು ಸರಿ ಮೋರ್ ದೆನ್ ಒನ್ ಈಕ್ವೇಷನ್ ಇರ್ಬೋದು, ಯೂಸಿಂಗ್ ಸೂಟಬಲ್ ಮ್ಯಾಥಮ್ಯಾಟಿಕಲ್ ಮೆಥಡ್ ಅಂತ ಹೇಳ್ತೀನಿ. ಇವಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ನಾನು ಮೊದಲನೇ ಸ್ಲೈಡಲ್ಲಿ ಮ್ಯಾಥಮ್ಯಾಟಿಕಲ್ ಮೆಥಡ್ಸು, ಮ್ಯಾಥಮ್ಯಾಟಿಕಲ್ ಪ್ರಿನ್ಸಿಪಲ್ಸು ಮತ್ತು ಮ್ಯಾಥಮ್ಯಾಟಿಕಲ್ ಕಾನ್ಸೆಪ್ಟ್ಸು ಗೊತ್ತಿರಬೇಕು ಅಂತ ಯಾಕೆ ಸ್ಟ್ರೆಸ್ ಮಾಡಿದೆ ಅಂತ. ಯಾಕಂದರೆ ಈ ಸ್ಟೆಪ್ಪಲ್ಲಿ ಬಂದ ಮೇಲೆ ನಿಮ್ಮ ಫಿಸಿಕ್ಸ್ ಬಿಕಮ್ಸ್ ಅ ಮ್ಯಾಥ್ಸ್ ಪ್ರಾಬ್ಲಮ್. ಯು ಹ್ಯಾವ್ ಟ್ರಾನ್ಸ್ಲೇಟೆಡ್ ದ ಫಿಸಿಕ್ಸ್ ಪ್ರಾಬ್ಲಮ್ ಟು ಅ ಮ್ಯಾಥ್ಸ್ ಪ್ರಾಬ್ಲಮ್. ನೌ ಯು ಹ್ಯಾವ್ ಟು ಸಾಲ್ವ್ ದ ಮ್ಯಾಥಮ್ಯಾಟಿಕಲ್ ಈಕ್ವೇಷನ್. ಅದರಿಂದ ಯು ಹ್ಯಾವ್ ಟು ಸಾಲ್ವ್ ದ ರಿಸಲ್ಟಿಂಗ್ ಈಕ್ವೇಷನ್ ಯೂಸಿಂಗ್ ಸೂಟಬಲ್ ಮ್ಯಾಥಮ್ಯಾಟಿಕಲ್ ಮೆಥಡ್. ಆ ಈಕ್ವೇಷನ್ ನಿಮಗೆ ನಾನು ಆವಾಗಲೇ ಹೇಳ್ದಂಗೆ ಅರಿಥ್ಮೆಟಿಕ್ಕೋ, ಅಲ್ಜಿಬ್ರಿಕ್ಕೋ, ಟ್ರಿಗ್ನೋಮೆಟ್ರಿಕ್ಕೋ, ಕ್ಯಾಲ್ಕುಲಸ್ಸೋ ಯಾವುದೋ ಥರದ್ದು ಒಂದು ಈಕ್ವೇಷನ್ ಇರುತ್ತೆ. ಇದನ್ನು ಸಾಲ್ವ್ ಮಾಡಿ ಕೊನೆ ರಿಸಲ್ಟನ್ನು ನೀವು ಪಡ್ಕೋಬೋದು. ಕೊನೆ ರಿಸಲ್ಟ್ ಪಡೆದಾದ್ಮೇಲೆ ಹಾಗೆ ನಾವು ಫೈನಲ್ ಆನ್ಸರ್ ಇದೇ ಬಂತು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಕೆಲವು ಚೆಕಿಂಗ್ ಪ್ರೋಸೆಸ್ ಅಂತ ಹೇಳ್ತೀನಿ, ಅದನ್ನು ಕೂಡ ಮಾಡಬೇಕಾಗುತ್ತೆ. ಇದು ಡಬ್ಲಿ ಶ್ಯೂರ್ ಮಾಡ್ಕೊಳ್ಳೋಕ್ಕೆ ನಾವು ಮಾಡಿದ್ದು ಇದುವರೆಗೂ ಮಾಡಿರೋದೆಲ್ಲ ಕರೆಕ್ಟಾಗಿದೆಯಾ ಅಂತ. ಸೊ ಇದನ್ನು ನಾವು ನೆಕ್ಸ್ಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ ಮೇಲೆ ಕೊನೆ ಆನ್ಸರ್ ಬಂದ ಮೇಲೆ ಒಂದು ಸರಿ ಪ್ರಾಬ್ಲಮ್ನ ರೀಚೆಕ್ ಮತ್ತು ರಿವ್ಯೂ ಆಫ್ ದ ಸಲ್ಯೂಷನ್ ಅಂತ ಏನು ಹೇಳ್ತೀವಿ, ಇದನ್ನು ಮಾಡಬೇಕು. ಪರೀಕ್ಷೆಯಲ್ಲಂತೂ ಇದನ್ನು ಭಾಳ ಸ್ಟ್ರಾಂಗ್ ಆಗಿ ನಂಗೆ ಅಡ್ವೈಸ್ ಮಾಡ್ತೀನಿ. ಈ ರಿವ್ಯೂ ಅಂದರೆ ಏನು? ಮೊದಲಿಗೆ ನಿಮ್ಮ ಆನ್ಸರ್ ಏನಿದೆ ಅದರ ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಕರೆಕ್ಟ್ ಇದೆಯಾ ಅಂತ ನೋಡಿ. ಇದೊಂದು ಐಡಿಯಾ ಕೊಡುತ್ತೆ ಪ್ರಾಬ್ಲಮ್ನ ನೀವು ಕರೆಕ್ಟಾಗಿ ಮಾಡಿದ್ದೀರಾ ಇಲ್ವಾ ಅಂತ. ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಅಂದರೆ ಒಂದು ಆಸ್ಟ್ರೋಫಿಸಿಕ್ಸ್ ಪ್ರಾಬ್ಲಮಲ್ಲಿ ಸೂರ್ಯನಿನ ಮಾಸ್ ಕೇಳಿದರೆ ಫೈಂಡ್ ದ ಮಾಸ್ ಆಫ್ ದ ಸನ್ ಅಂತ ಪ್ರಾಬ್ಲಮ್ ಇದ್ದರೆ ನಿಮ್ಮ ಆನ್ಸರ್ 100 kg ಅಂತ ಬಂತು ಅಂತ ಇಟ್ಕೊಳ್ಳಿ. ಆವಾಗ ಈ ಆನ್ಸರ್ನ ನೋಡಿದ ಕೂಡಲೇ ನಿಮಗೆ ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅನ್ನೋದು ಗೊತ್ತಾಗುತ್ತೆ. ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಈಸ್ ನಾಟ್ ಮ್ಯಾಚಿಂಗ್ ಅಲ್ವೇ? ಸೂರ್ಯನಿನ ಮಾಸು 10⁻30 kg ಆಗಿರುತ್ತೆ ಆರ್ಡರು. ಆ್ಯಕ್ಚುಯಲ್ ವ್ಯಾಲ್ಯೂಸ್ ಅರೌಂಡ್ 1.99 × 10⁻30 kg. ನೀವಿಲ್ಲಿ ನೋಡಬೇಕಾಗಿರೋದು 1.99 ಅಲ್ಲ, ನಿಮಗೆ 10⁻30 ಆರ್ಡರ್ ಬಂದಿದೆಯಾ ಅಂತ ನೀವು ಚೆಕ್ ಮಾಡಬೇಕು. 29 ಬಂತು ಅಥವಾ 28 ಬಂತು ಅಥವಾ 31 ಬಂತು ಅಂದರೆ ಮೋಸ್ಟ್ಲಿ ಕರೆಕ್ಟ್ ಇರುತ್ತೆ. ಆದರೂ ಇಟ್ ಇಸ್ ನಾಟ್ ಎಕ್ಸಾಕ್ಟ್ 10⁻30. ಸೊ ನೀವು ಚೆಕ್ ಮಾಡಬೇಕಾಗುತ್ತೆ. ಇದರಲ್ಲಿ ಒಂದು ಪಾಯಿಂಟನ್ನು ನಾನು ಅಸ್ಯೂಮ್ ಮಾಡ್ತಾಯಿದ್ದೀನಿ, ನಿಮಗೆ ಮಾಸ್ ಆಫ್ ದ ಸನ್ ಎಷ್ಟು ಅನ್ನೋ ಒಂದು ಐಡಿಯಾ ಇರಬೇಕು. ಆ ಐಡಿಯಾನೇ ಇಲ್ಲದೆ ಇದ್ದರೆ ನೀವು ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡ್ ಏನು ಚೆಕ್ ಮಾಡೋಕ್ಕೆ ಬರಲ್ಲ. ಎರಡನೇದಾಗಿ ನೀವು ಪ್ರಾಬ್ಲಮನ್ನು ಮೊದಲ ಸ್ಟೆಪ್ಪಿಂದ ಕೊನೆ ಸ್ಟೆಪ್ವರೆಗೂ ಕಣ್ಣು ಆರಿಸ್ತಾ ಬಂದಾಗ ಅಲ್ಲಿ ಅರಿಥ್ಮೆಟಿಕ್ ಅಥವಾ ಕಂಪ್ಯೂಟೇಷನಲ್ ಎರರ್ ಮಾಡಿದ್ದೀವ ಅಂತ ನೋಡಬೇಕು. ಅಂದರೆ ಗುಣಿಸೋದ್ರಲ್ಲಿ ತಪ್ಪು ಅಥವಾ ಏನಾದರೂ ಒಂದು ಡಿವಿಷನಲ್ ತಪ್ಪಿರ್ಬೋದು, ಡೆರಿವೇಟಿವ್ ಮಾಡಿದಾಗ ತಪ್ಪಿರ್ಬೋದು. ಇದನ್ನು ಒಂದು ಸರಿ ಚೆಕ್ ಮಾಡೋದು. ಆಮೇಲೆ ಕೊನೆ ಆನ್ಸರ್ದ ಯೂನಿಟ್ಟು ಮತ್ತು ಡೈಮೆನ್ಷನ್ ಕರೆಕ್ಟಾಗಿದೆಯಾ. ಮಾಸ್ ಕೇಳಿದಾಗ ಲೆಂಗ್ತ್ ಅಂತ ಬರೆದು ಮೀಟರ್ ಅಂತ ಬರೆದುಬಿಟ್ಟಿದ್ದೀರಾ, ಅಥವಾ ಯಂಗ್ಸ್ ಮಾಡ್ಯುಲಸ್ ಕೇಳಿರ್ತಾರೆ. ಯಂಗ್ಸ್ ಮಾಡ್ಯುಲಸ್ ಕೇಳಿದಾಗ Nm/m² ಬರಿಬೇಕು ನಾವು, ಅದ್ರ ಬದಲು ನೀವು ಬೇರೆ ಏನಾದರೂ ಬರೆದಿರ್ಬೋದು. ಸೊ ಈ ಥರದ ಒಂದು ಡೈಮೆನ್ಷನ್ ಮತ್ತು ಯೂನಿಟನ್ನು ಚೆಕ್ ಮಾಡೋದು. ಆಮೇಲೆ ಇನ್ನೊಂದು ಭಾಳ ಮುಖ್ಯವಾದ ಒಂದು ರಿವ್ಯೂ ಪ್ರೋಸೆಸ್ಸಲ್ಲಿ ಏನು ಅಂದರೆ ಪ್ರತಿ ಸ್ಟೆಪ್ಪಲ್ಲೂ ಅಲ್ಜಿಬ್ರಿಕ್ ಸೈನ್ನ ಕರೆಕ್ಟಾಗಿ ಹಾಕಿದ್ದೀರಾ. ಕೆಲವು ಕ್ವಾಂಟಿಟೀಸಿಗೆ ಪ್ಲಸ್ ಸೈನ್ ಇರುತ್ತೆ, ಕೆಲವು ಮೈನಸ್ ಸೈನ್ ಇರ್ತವೆ. ಇದನ್ನು ಕರೆಕ್ಟಾಗಿ ಅಲ್ಲಲ್ಲಿ ಕರೆಕ್ಟಾಗಿ ಸೈನ್ನ ಯೂಸ್ ಮಾಡಿದ್ದೀರಾ ಅಂತ ನೋಡೋದು. ಇವೆಲ್ಲ ನೋಡಿಬಿಟ್ಟು ಎಲ್ಲಾದರೂ ನೀವು ಫ್ರೀ ಬಾಡಿ ಡಯಾಗ್ರಾಮ್ ಅಥವಾ ರೇ ಡಯಾಗ್ರಾಮ್ ಆ ಥರ ಏನಾದರೂ ನೀವು ಪ್ರಾಬ್ಲಮಲ್ಲಿ ಕೊಟ್ಟಿರ್ಬೋದು ಅಥವಾ ನೀವೇ ಇದನ್ನು ಡ್ರಾ ಮಾಡ್ಕೊಂಡಿರ್ಬೋದು. ಆ ಡಯಾಗ್ರಾಮಲ್ಲಿ ಕೂಡ ನೀವು ಕರೆಕ್ಟಾಗಿ ಬರೆದಿದ್ದೀರಾ ಅಥವಾ ಏನಾದರೂ ಮಿಸ್ಟೇಕ್ ಮಾಡಿದ್ದೀರಾ. ಆ ಮಿಸ್ಟೇಕ್ ಡಯಾಗ್ರಾಮಲ್ಲಿ ಮಿಸ್ಟೇಕ್ ಇರೋದ್ರಿಂದ ನಿಮ್ಮ ಕನ್ಕ್ಲೂಷನ್ ತಪ್ಪಾಗಿರ್ಬೋದು. ಇದನ್ನು ಕೂಡ ಚೆಕ್ ಮಾಡೋದು. ಎಲ್ಲಪ್ಪ ಇದಕ್ಕೆಲ್ಲ ಟೈಮ್ ಇರುತ್ತಾ ಅಂತ ನೀವು ಕೇಳ್ಬೋದು. ನನ್ನ ನಂಬಿ ಸಿಸ್ಟಮ್ಯಾಟಿಕ್ಕಾಗಿ ಒಂದು ಪ್ರಾಬ್ಲಮನ್ನು ನಾನು ಹೇಳೋ ರೀತಿ ನೀವು ಮಾಡಿದರೆ ನಿಮಗೆ ಪ್ರಾಬ್ಲಮ್ಗಳು ಎಲ್ಲ ಪ್ರಾಬ್ಲಮ್ಮು ಎಕ್ಸಾಮಲ್ಲಿ ಕೊಡೋಂಥ 4 ಅಥವಾ 5 ಪ್ರಾಬ್ಲಮನ್ನು ಧಾರಾಳವಾಗಿ ಟೈಮಲ್ಲಿ ಮಾಡಿ ಚೆಕ್ ಮಾಡೋಕ್ಕೂ ಟೈಮ್ ಇರುತ್ತೆ. ಆಲ್ ರೈಟ್, ನೀಜು ಅಥವಾ ಸ್ವಿಮ್ಮಿಂಗ್ ಇದನ್ನು ಕಲಿಯೋದು ಹೇಗೆ? ಕರೆಸ್ಪಾಂಡೆನ್ಸ್ ಕೋರ್ಸಿಂದ ಆಗುತ್ತಾ? ಖಂಡಿತ ಇಲ್ಲ. ಸ್ವಿಮ್ಮಿಂಗ್ ಕಲಿಬೇಕಾದ್ರೆ ಧೈರ್ಯದಿಂದ ನೀರೊಳಗೆ ಇಳಿಬೇಕಾಗತ್ತೆ. ಫಿಸಿಕ್ಸ್ ಪ್ರಾಬ್ಲಮ್ ಸಾಲ್ವಿಂಗು ಹೆಚ್ಚು ಕಡಿಮೆ ಹಾಗೆ. ನಿಮಗೆ ಪ್ರಾಬ್ಲಮ್ಸ್ ಸಾಲ್ವಿಂಗಲ್ಲಿ ಕಾನ್ಫಿಡೆನ್ಸ್ ಬರಬೇಕಾದ್ರೆ ಆದಷ್ಟು ಪ್ರಾಬ್ಲಮ್ಸನ್ನು ನೀವೇ ಸ್ವತಃ ಟ್ರೈ ಮಾಡಬೇಕು. ಅದು ಹೆಚ್ಚಿಗೆ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ಮಾಡ್ತಾ ಒಂದು ಕಾನ್ಫಿಡೆನ್ಸನ್ನು ಬಿಲ್ಡಪ್ ಮಾಡ್ಕೋಬೋದು. ಸೊ ಇವಾಗ ಒಂದು ಎಕ್ಸಾಂಪಲ್ ನೋಡೋಣ. ಪರ್ಟಿಕ್ಯುಲರ್ಲಿ URAS ಮೆಥಡನ್ನು ಅಪ್ಲೈ ಮಾಡೋದು ಹೇಗೆ ಅನ್ನೋದು ನೋಡೋಣ.
ನಾನು ಆರಿಸ್ಕೊಂಡಿರೋ ಪ್ರಾಬ್ಲಮ್ಮು ಫೈನಲ್ ಇಯರ್ ಅಥವಾ ಥರ್ಡ್ ಇಯರ್ ಅಂದರೆ 6th ಸೆಮಿಸ್ಟರ್ ಫಿಸಿಕ್ಸ್ ಪೇಪರ್ 7 ಅಟಮಿಕ್ ಫಿಸಿಕ್ಸ್, ನ್ಯೂಕ್ಲಿಯರ್ ಫಿಸಿಕ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್. ಈ ಒಂದು ಪೇಪರ್ 7ಇಂದ ಅದರಲ್ಲಿ ರೇಡಿಯೋ ಆ್ಯಕ್ಟಿವಿಟಿ ಅನ್ನೋ ಚಾಪ್ಟ್ರಿಂದ ಈ ಪ್ರಾಬ್ಲಮ್ನ ತಗೊಂಡಿದ್ದೀನಿ. ಬೈ ದ ವೇ, ಪ್ರಾಬ್ಲಮ್ ಭಾಳ ಸುಲಭ, ತುಂಬ ಈಸಿ, ಸರಳವಾದ ಪ್ರಾಬ್ಲಮ್ ಇದು. ಆದರೆ ಇದನ್ನು ಆರಿಸ್ಕೊಳ್ಳೋಕ್ಕೆ ನನಗೆ 2 ಕಾರಣಗಳಿತ್ತು. ಒಂದು, ಈ URAS ಮೆಥಡನ್ನು ಈ ಪ್ರಾಬ್ಲಮಲ್ಲಿ ಭಾಳ ಕ್ಲಿಯರಾಗಿ, ಸಿಂಪಲಾಗಿ ನಿಮಗೆ ನಾನು ತೋರಿಸ್ಬೋದು. ಎರಡನೇದಾಗಿ, ಈ ಪ್ರಾಬ್ಲಮನ್ನು ನಾನು 2 ಡಿಫ್ರೆಂಟ್ ಫಾರ್ಮುಲಾಯಿಂದ ಮಾಡ್ತೀನಿ. ಅದರ ಮೂಲಕ ನಿಮಗೆ ಏನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಿಸಿಕ್ಸ್ ಪ್ರಾಬ್ಲಮ್ಸ್ ಬಂದಾಗ ಒಂದೇ ಮೆಥಡಲ್ಲಿ ಮಾಡಬೇಕು ಅನ್ನೋದೇನಿಲ್ಲ. ಒಂದು ಪ್ರಾಬ್ಲಮನ್ನು 2 ಅಥವಾ ಒಂದೊಂದು ಸಾರಿ 3 ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸಿಂದ ಕೂಡ ಮಾಡ್ಬೋದು. ಅದರಿಂದ ನೀವು ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಏನಿರುತ್ತೆ, ಏನು ತಿಳ್ಕೊಂಡಿದ್ದೀರಾ ಫಂಡಮೆಂಟಲ್ಸು, ಆ ಬೇಸಿಕ್ಸನ್ನು ಇಟ್ಕೊಂಡು ಒಂದು ಪ್ರಾಬ್ಲಮ್ನ ಅಪ್ರೋಚ್ ಮಾಡಿ ನೀವು ಸಾಲ್ವ್ ಮಾಡ್ಬೋದು. ಓಕೆ, ಪ್ರಾಬ್ಲಮ್ ಒಳಗೆ ಹೋಗೋಣ. ಎ ರೇಡಿಯೋ ಐಸೋಟೋಪ್ ಆಫ್ ಮಾಸ್ 100 grams has a half-life of 50 years. How long will it take for its mass to, number 1, reduced by 1%, 2, reduced to 1% of its initial mass ಅಂತಿದೆ. ನಾನು ಇದರಲ್ಲಿರೋ ಮೊದಲನೇ ಭಾಗ ಅಂದರೆ ಹೌ ಲಾಂಗ್ ವಿಲ್ ಇಟ್ ಟೇಕ್ ಫಾರ್ ಇಟ್ಸ್ ಮಾಸ್ ಟು ರೆಡ್ಯೂಸ್ ಬೈ 1%, ಇದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಎರಡನೇ ಭಾಗನ ನಾನು ಹೇಳೋ ಮೆಥಡಾಲಜಿನ ಅಪ್ಲೈ ಮಾಡಿಕೊಂಡು ನೀವೆಲ್ಲರೂ ಇದನ್ನು ಟ್ರೈ ಮಾಡಬೇಕು. ಟ್ರೈ ಮಾಡಿಬಿಟ್ಟು ಸ್ಲೈಡಲ್ಲಿ ತೋರಿಸಿರೋ ಆನ್ಸರ್ ಬರ್ತಿದೆಯಾ ಅಂತ ಚೆಕ್ ಮಾಡಿ. ಮೊದಲನೇದಾಗಿ ಲೆಟಸ್ ಕಮ್ ಬ್ಯಾಕ್ ಟು ದ ಪ್ರಾಬ್ಲಮ್. URAS ಮೆಥಡಲ್ಲಿ ಮೊದಲನೇ ಸ್ಟೆಪ್ ಏನು? ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್. ಅಂದರೆ ಪ್ರಾಬ್ಲಮನ್ನು ಓದ್ಬಿಟ್ಟು ಡೇಟಾ ಏನು ಕೊಟ್ಟಿದ್ದಾರೆ, ಏನು ಕಂಡುಹಿಡಿಬೇಕು ಮತ್ತು ಯಾವ ಪ್ಯಾರಾಮೀಟರ್ನ ನಾವು ಅಸ್ಯೂಮ್ ಮಾಡ್ಬೋದು, ಇವನ್ನು ಅರ್ಥ ಮಾಡ್ಕೊಳ್ಳೋದು ಮತ್ತು ಇದನ್ನು ಬರೆಯೋದು, ಸಿಂಬಾಲಿಕಲಿ ವಿತ್ ಪ್ರಾಪರ್ ಯೂನಿಟ್ಸ್ ಬರೆಯೋದು. ಇದು ಅಂಡರ್ಸ್ಟ್ಯಾಂಡಿಂಗ್ ಸ್ಟೆಪ್ಪು. ಸೊ ಪ್ರಾಬ್ಲಮ್ನ ಓದಿದಾಗ 2 ಸೆಂಟೆನ್ಸ್ ಇದೆ. ಮೊದಲನೇ ಸೆಂಟೆನ್ಸ್ ಓದಿದಾಗ, ಎ ರೇಡಿಯೋ ಐಸೋಟೋಪ್ ಆಫ್ ಮಾಸ್ 100 grams ಹ್ಯಾಸ್ ಅ ಹಾಫ್ ಲೈಫ್ ಆಫ್ 50 years. ಭಾಳ ಸರಳ ಇದು. 2 ಕ್ವಾಂಟಿಟಿ ಕೊಟ್ಟಿದ್ದಾರೆ. ಒಂದು, ರೇಡಿಯೋ ಐಸೋಟೋಪನ್ನ ಇನಿಷಿಯಲ್ ಮಾಸ್, ಇದನ್ನು m0 ಅಂತ ಕರೆದು ಅದರ ಬೆಲೆ 100 grams ಇದೆ. 1 ಗ್ರಾಮು kg ಲೆಕ್ಕಕ್ಕೆ ಕನ್ವರ್ಟ್ ಮಾಡಿದಾಗ 10⁻³ kg ಆಗುತ್ತೆ. ಅದರಿಂದ 100 grams 0.1 kg ಆಗುತ್ತೆ. ಸೊ ಮೊದಲನೇದಾಗಿ ಡೇಟಾ m0 = 0.1 kg. ಮತ್ತು T ಹಾಫ್ ಲೈಫ್ ಇಸ್ 50 years, ಅದನ್ನು ಬರೆದಿದ್ದೀವಿ. T half = 50 years. ಎರಡನೇ ಸೆಂಟೆನ್ಸ್ ಓದಿದಾಗ, ಹೌ ಲಾಂಗ್ ವಿಲ್ ಇಟ್ ಟೇಕ್ ಫಾರ್ ಇಟ್ಸ್ ಮಾಸ್ ಟು ರೆಡ್ಯೂಸ್ ಬೈ 1%. ಇದು ಪ್ರಾಬ್ಲಮನ್ನು ಕ್ರೂಷಿಯಲ್ ಸೆಂಟೆನ್ಸು. ಇದನ್ನು ಅರ್ಥ ಮಾಡ್ಕೋಬೇಕು. ಸೊ ಹೌ ಲಾಂಗ್ ವಿಲ್ ಇಟ್ ಟೇಕ್ ಅಂದರೆ ವಾಟ್ ಈಸ್ ಟು ಬಿ ಫೌಂಡ್, ಟೈಮ್ ಈಸ್ ಟು ಬಿ ಫೌಂಡ್. ಯಾವ ಟೈಮನ್ನು ಕಂಡುಹಿಡಿಬೇಕು? ಫಾರ್ ದಿ ಇನಿಷಿಯಲ್ ಮಾಸ್ ಟು ರೆಡ್ಯೂಸ್ ಬೈ 1%. ಅಂದರೆ ನಿಮ್ಮ 100 grams ಏನಿದೆ, ಆ 100 ಗ್ರಾಮ್ಸು, ಆ 100 ಗ್ರಾಮ್ಸಿನ 1%, ವಿಚ್ ಇಸ್ ಆ್ಯಕ್ಚುಲಿ 1 ಗ್ರಾಮ್. ಸೊ 100 ಗ್ರಾಮಿಂದ 1 ಗ್ರಾಮ್ ಕಡಿಮೆ ಆಗೋಕ್ಕೆ ಎಷ್ಟೊತ್ತು ಆಗುತ್ತೆ ಅನ್ನೋದು ಪ್ರಾಬ್ಲಮ್ ಇರೋದು. ದ್ಯಾಟ್ ಮೀನ್ಸ್ ಎರಡನೇ ಸ್ಟೆಪ್ಪು ಅಂದರೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಸು m0 ಮತ್ತು T half ಕೊಟ್ಟಿದ್ದಾರೆ. ಅದಾದಮೇಲೆ ಏನು ಕಂಡುಹಿಡಿಬೇಕು ಅನ್ನೋದನ್ನು ಬರ್ಕೊಂಡಿದ್ದೀವಿ. T = ಕ್ವೆಶ್ಚನ್ ಮಾರ್ಕ್ ಹಾಕಿದ್ದೀವಿ. ಫಾರ್ m = m0 minus 1% of m0. That will turn out to be 0.99 m0 ಅಥವಾ 0.099 kg, because m0 is 0.1 kg. ಸೊ ಇದು ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ ಎರಡನೇ ಸ್ಟೆಪ್ ಏನು ಹೇಳಿದ್ದೆ? ರಿಕಲೆಕ್ಟ್ ಅಥವಾ ರೀಕಾಲ್. ಏನೇನು ರೀಕಾಲ್ ಮಾಡಬೇಕು? ಕೊಟ್ಟಿರೋ ಡೇಟಾಗೂ ಕಂಡುಹಿಡಿಬೇಕಾಗಿರೋ ಒಂದು ಪ್ಯಾರಾಮೀಟರ್ಗೂ ಕನೆಕ್ಷನ್ ಇದೆಯೇ, ಮ್ಯಾಥಮೆಟಿಕಲ್ ಕನೆಕ್ಷನ್ ಇದೆಯಾ ಅಂತ ನೋಡಬೇಕು. ಅಂದರೆ ಇಲ್ಲಿ m0, m, T half ಕೊಟ್ಟಿದ್ದಾರೆ, ಸ್ಮಾಲ್ t ಕೇಳಿದ್ದಾರೆ. ಮೊದಲನೇ ಆಗಿ ನಾನು ಫಾರ್ಮುಲಾ ಯಾವುದನ್ನು ಯೂಸ್ ಮಾಡ್ತೀನಿ ಅಂದರೆ, ಭಾಳ ಡೈರೆಕ್ಟಾಗಿ ನಿಮಗೆಲ್ಲ ತಿಳಿದಿರೋ ಫಾರ್ಮುಲಾ, ದಟ್ ಈಸ್ m = m0 e⁻⁻ λt. ಲ್ಯಾಂಬ್ಡಾ ಏನಪ್ಪ? ಲ್ಯಾಂಬ್ಡಾ ಇಸ್ ಸಪೋಸ್ ಟು ಬಿ 0.693 ಡಿವೈಡೆಡ್ ಬೈ t. ಸೊ ಇಲ್ಲಿ ನೀವು ನೋಡಿ, ಇನ್ನೊಂದು ರಿಲೇಷನ್ ಕೂಡ ನೀವು ಇಲ್ಲಿ ರೀಕಾಲ್ ಮಾಡಬೇಕಾಗತ್ತೆ. ಲ್ಯಾಂಬ್ಡಾ ಅನ್ನೋದು ಡಿ ಕೆ ಕಾನ್ಸ್ಟಂಟು, ಅದರ ಬೆಲೆ ಹಾಫ್ ಲೈಫಿಗೆ
ಕನೆಕ್ಟ್ ಆಗಿರುತ್ತೆ, ಅಂದರೆ 0.693 ಡಿವೈಡೆಡ್ ಬೈ ಟಿ ಅಥವಾ ಟಿ ಹಾಫ್, and therefore lambda can be calculated to be 0.01386 per year. ಓಕೆ, ಸೊ ರೀಕಾಲ್ ಮಾಡಾಯಿತು. ರೀಕಾಲ್ ಮಾಡಿರೋ ಫಾರ್ಮುಲಾ ಅಲ್ಲಿ ಟಿ ಕಂಡುಹಿಡಿಬೇಕು, ಎಮ್ ನಾಟ್ ಮತ್ತು ಲ್ಯಾಂಬ್ಡಾ ಕೊಟ್ಟಿದ್ದಾರೆ. ಸೊ ಇವಾಗ ಈ ಫಾರ್ಮುಲಾನ ರೀಅರೇಂಜ್ ಮಾಡೋದು ಇದು ಭಾಳ ಆಪ್ಷನಲ್ ಸ್ಟೆಪ್ಪು ಅಂತ ಹೇಳಿದ್ದೆ. ಇವಾಗ ನೋಡಿ, ಈ ಫಾರ್ಮುಲಾ m=m0 e⁻ ಲ್ಯಾಂಬ್ಡಾ ಟಿಯಿಂದ ಟಿನ ಹೇಗೆ ಕಂಡುಹಿಡಿಯೋದು? ಫಸ್ಟ್ ಆಫ್ ಆಲ್ ರೀಅರೇಂಜ್ ಮಾಡೋಕ್ಕೆ ಸುಲಭವಾದ ಮೆಥಡ್ ಏನು ಅಂದರೆ m=m0 e⁻ ಲ್ಯಾಂಬ್ಡಾ ಟಿನ ವಿ ಕ್ಯಾನ್ ರೀರೈಟ್ ಎಸ್ e⁻ ಲ್ಯಾಂಬ್ಡಾ ಟಿ m/m0 ಅಥವಾ e⁻ ಟಿ m0/m. ಈಗ ಎರಡು ಕಡೆ ನಾವು ಲಾಗರಿದಮ್ನ ತಗೊಂಡಾಗ ಇದು ಲಾಗರಿದಮ್ ಟು ಬೇಸ್ ಇ ತಗೋಬೇಕು. ಆವಾಗ ಲಾಗ್ e⁻ ಟಿ log of m0/m ಬರುತ್ತೆ. ಆದ್ದರಿಂದ ಲಾಗ್ ಆಫ್ e⁻ ಟಿ ತಮಗೆಲ್ಲ ಗೊತ್ತಿರೋ ಹಾಗೆ ಇಟ್ ಈಸ್ ಲ್ಯಾಂಬ್ಡಾ ಟಿ ಮಲ್ಟಿಪ್ಲೈಡ್ ಬೈ ಲಾಗ್ ಆಫ್ ಇ ಟು ದ ಬೇಸ್ ಇ. ಲಾಗ್ ಆಫ್ ಎನಿ ನಂಬರ್ ಟು ದ ಸೇಮ್ ಬೇಸ್ 1 ಆಗಿರೋದ್ರಿಂದ ಫೈನಲಿ ಯು ಗೆಟ್ ದಿ ಆನ್ಸರ್ ಲ್ಯಾಂಬ್ಡಾ ಟಿ log ಆಫ್ m0 ಡಿವೈಡೆಡ್ ಬೈ m, ಅಥವಾ ಟಿ 1 ಡಿವೈಡೆಡ್ ಬೈ ಲ್ಯಾಂಬ್ಡಾ ಇಂಟು ಲಾಗ್ ಆಫ್ m0/m. 1/ಲ್ಯಾಂಬ್ಡಾನ ನಾವು ಟಿ ಡಿವೈಡೆಡ್ ಬೈ 0.693 ಅಂತ ಬರೀಬೋದು. ಸೊ ಫೈನಲಿ ನೀವು ಫಾರ್ಮುಲಾನ ರೀಅರೇಂಜ್ ಮಾಡಿಕೊಂಡು ಟಿ ಅಂದರೆ ಸ್ಮಾಲ್ ಟಿ ಕ್ಯಾಪಿಟಲ್ ಟಿ, ದಟ್ ಈಸ್ ದಿ ಹಾಫ್ ಲೈಫ್ ಅಥವಾ ಟಿ ಹಾಫ್, ಡಿವೈಡೆಡ್ ಬೈ 0.693 ಹೋಲ್ ಮಲ್ಟಿಪ್ಲೈಡ್ ಬೈ ಲಾಗ್ ಆಫ್ m0/m ಬಂತು. ಸೊ 3 ಸ್ಟೆಪ್ ಆಯಿತು: ಅಂಡರ್ಸ್ಟ್ಯಾಂಡಿಂಗ್, ರೀಕಾಲ್ ಮತ್ತು ರೀಅರೇಂಜಿಂಗ್ ಅಥವಾ ಅರೇಂಜಿಂಗ್. ಕೊನೆಯದಾಗಿ ಭಾಳ ಲಾಸ್ಟ್ ಸಿಂಪಲ್ ಸ್ಟೆಪ್ಪು, ಕೊಟ್ಟಿರೋ ಬೆಲೆಗಳನ್ನ ಸಬ್ಸ್ಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಕೊನೆಗೆ ಆನ್ಸರ್ನ ತರಿಸೋದು. ಸೊ ನೀವು ಸ್ವಲ್ಪ ಗಮನವಾಗಿ ನೋಡಿದ್ರೆ ಈ ಈಕ್ವೇಷನ್ನ ಎಡಗಡೆ ಸ್ಮಾಲ್ ಟಿ ಅನ್ನೋನ್ ಫ್ಯಾಕ್ಟರ್ ಇದೆ, ಬಲಗಡೆ ಕ್ಯಾಪಿಟಲ್ ಟಿ m0 ಮತ್ತು m 3 ನೋನ್ ಫ್ಯಾಕ್ಟರ್ ಇದೆ. ಇದನ್ನು ಸಬ್ಸ್ಟ್ಯೂಟ್ ಮಾಡಿದಾಗ ಕ್ಯಾಪಿಟಲ್ ಟಿ ಹಾಫ್ಗೆ 50 ಇಯರ್, m0ಗೆ 0.1 kg ಮತ್ತು ಎಮ್ಗೆ 0.099 kg ಸಬ್ಸ್ಟ್ಯೂಟ್ ಮಾಡಿ ಸಿಂಪಲ್ ಅರಿಥ್ಮ್ಯಾಟಿಕ್ಕಿಂದ ನಾವು ಇದನ್ನು ಸಿಂಪ್ಲಿಫೈ ಮಾಡಿದಾಗ ಟಿ 0.725 ಇಯರ್ಸ್ ಬಂತು. ಸೊ ದ್ಯಾರ್ ಫೋರ್ ವಿ ಹ್ಯಾವ್ ಸಾಲ್ವ್ಡ್ ದಿ ಪ್ರಾಬ್ಲಮ್. ದಿಸ್ ಈಸ್ ವಾಟ್ ಐ ಮೀನ್ ಬೈ ದ URAS. ಓಕೆ, ಈಗ ಅದೇ ಪ್ರಾಬ್ಲಮ್ನ ನಾವು ಇನ್ನೊಂದು ಫಾರ್ಮುಲಾ ಮೂಲಕ ಟ್ರೈ ಮಾಡೋಣ. ಇದನ್ನು ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ, ಯಾಕಂದರೆ ಸ್ಟೆಪ್ಸು ಅಂಡರ್ಸ್ಟ್ಯಾಂಡಿಂಗ್, ರೀಕಾಲ್, ಅರೇಂಜಿಂಗ್, ಸಬ್ಸ್ಟಿಟ್ಯೂಷನ್ ಎಲ್ಲ ಸೀಕ್ವೆನ್ಸ್ ಒಂದೇ ಇರುತ್ತೆ, ಫಾರ್ಮುಲಾ ಮಾತ್ರ ಬೇರೆ ಇದೆ. ಸೊ ಕಮಿಂಗ್ ಬ್ಯಾಕ್ ಟು ದಿ ಅಂಡರ್ಸ್ಟ್ಯಾಂಡಿಂಗ್ ಸ್ಟೆಪ್, ಒನ್ಸ್ ಅಗೇನ್ ಇನಿಷಿಯಲ್ ಮಾಸ್ m0 0.1 kg ಓದ್ಬಿಟ್ಟು ಗೊತ್ತಾಗುತ್ತೆ. ಹಾಫ್ ಲೈಫ್ ಪೀರಿಯಡ್ ಅಥವಾ ಹಾಫ್ ಲೈಫ್ 50 ಇಯರ್ಸ್ ಅದು ಗೊತ್ತಾಯಿತು. ಟಿ ಕಂಡುಹಿಡಿಬೇಕು, ಅಂದರೆ ಸ್ಮಾಲ್ ಟಿ ಕಂಡುಹಿಡಿಬೇಕು. ಕ್ಯಾಪಿಟಲ್ M is equal to 0.099 kg. The formula I am now going to use is m is equal to m0 divided by 2 to the power of n. ಈ n ಅನ್ನೋದು ಇಟ್ ರೆಫರ್ಸ್ ಟು ದ ನಂಬರ್ ಆಫ್ ಹಾಫ್ ಲೈಫ್ಸ್, ಅಂದರೆ ಈ ಒಂದು ಪರ್ಟಿಕ್ಯುಲರ್ ಟೈಮ್ ಟಿಯಲ್ಲಿ ಎಷ್ಟು ಹಾಫ್ ಲೈಫ್ಗಳು ಇದ್ದಾವೆ ಅಂತ. ಹೌ ಟು ಫೈಂಡ್ ದ್ಯಾಟ್? n is equal to ಸ್ಮಾಲ್ ಟಿ ಡಿವೈಡೆಡ್ ಬೈ ಟಿ ಹಾಫ್. ಸೊ ಈ ಎನ್ನಿಗೆ ನಾವು ಸಬ್ಸ್ಟ್ಯೂಟ್ ಮಾಡಿದಾಗ ಕ್ಯಾಪಿಟಲ್ M is equal to m0 ಡಿವೈಡೆಡ್ ಬೈ 2 to the power of ಸ್ಮಾಲ್ ಟಿ ಬೈ ಕ್ಯಾಪಿಟಲ್ ಟಿ ಬರುತ್ತೆ. ಇದನ್ನು ರೀಅರೇಂಜ್ ಮಾಡಿದ್ರೆ ನಮಗೆ ಟಿ ಸ್ಮಾಲ್ ಟಿ is equal to ಟಿ ಹಾಫ್ ಮಲ್ಟಿಪ್ಲೈಡ್ ಬೈ ಲಾಗ್ ಆಫ್ m0/m ಡಿವೈಡೆಡ್ ಬೈ ಲಾಗ್ 2 ಅಂತ ಬರುತ್ತೆ. ಸೊ ನಾವು ರೀಅರೇಂಜಿಂಗ್ ಸ್ಟೆಪ್ಪಲ್ಲಿ ಯು ಸಿ ದ್ಯಾಟ್ ದರ್ ಇಸ್ ಎ ಚೇಂಜ್ ಇನ್ ದ ಫಾರ್ಮುಲಾ, ಆಬ್ವಿಯಸ್ಲಿ ಬಿಕಾಸ್ ವಿ ಹ್ಯಾವ್ ಯೂಸ್ಡ್ ಎ ಡಿಫ್ರೆಂಟ್ ಫಾರ್ಮುಲಾ ಟು ಬಿಗಿನ್ ವಿತ್. ಸೊ ಈಗ ಸಬ್ಸ್ಟ್ಯೂಟ್ ಆ್ಯಂಡ್ ಸಿಂಪ್ಲಿಫಿಕೇಷನ್ ಸ್ಟೆಪ್ಪಿಗೆ ಬಂದಾಗ ಸ್ಮಾಲ್ ಟಿ is equal to ಟಿ ಹಾಫಿಗೆ 50 ಇಯರ್ಸ್ ಹಾಕ್ಕೋಬೋದು. ಲಾಗ್ ಆಫ್ m0/m ಅವಾಗ ಮಾಡ್ದಂಗೆ ಲಾಗ್ ಆಫ್ 0.1 ಡಿವೈಡೆಡ್ ಬೈ 0.00099 ಆಗುತ್ತೆ, ಹೋಲ್ ಡಿವೈಡೆಡ್ ಬೈ ಲಾಗ್ ಆಫ್ 2. ಲಾಗ್ ಆಫ್ 2 is nothing but 0.693. Therefore the answer once again is, as you see, 0.725. ಸೊ ನೀವು ಫಾರ್ಮುಲಾನ m = m0 e⁻ ಲ್ಯಾಂಬ್ಡಾ ಟಿ ಅದನ್ನು ಬಳಸಿದ್ರು, ಅಥವಾ m is equal to m0 by 2 to the power of n ಇದನ್ನು ಬಳಸಿದ್ರು, ಆನ್ಸರ್ ಒಂದೇ ಬರ್ತಾ ಇದೆ, ನೇಮ್ಲಿ 0.725 ಇಯರ್ಸ್. ದಿಸ್ ಕ್ಲಿಯರ್ಲಿ ಶೋಸ್ that in the case of a physics problem you can approach it from different routes. Okay, this was a very long video, ಆದರೂ ಇದರ ಯೂಸ್ಫುಲ್ನೆಸ್ ನಿಮಗೆ ತುಂಬ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಇದರಲ್ಲಿ ಒಂದೇ ಒಂದು ಪಾಯಿಂಟ್ ಹೇಳಿ ವಿಡಿಯೋನ ಮುಗಿಸ್ತೀನಿ.
ಇದೇನೆಂದರೆ ಈ ಅಂಡರ್ಸ್ಟ್ಯಾಂಡಿಂಗ್, ರೀಕಾಲ್, ಅರೇಂಜಿಂಗ್, ಸಬ್ಸ್ಟಿಟ್ಯೂಷನ್ ಆ್ಯಂಡ್ ಸಿಂಪ್ಲಿಫಿಕೇಷನ್ ಇದೆಯಲ್ಲ, ಇದು 4 ಸ್ಟೆಪ್ ಕೂಡ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ಬರುತ್ತೆ. ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್ ಅಂದರೆ ಡೇಟಾನ ಕರೆಕ್ಟಾಗಿ SI ಯೂನಿಟಲ್ಲಿ ಬರೆದು ಏನು ಕಂಡುಹಿಡಿಬೇಕು ಮತ್ತು ಏನು ಕೊಟ್ಟಿದ್ದಾರೆ ಇವೆಲ್ಲದನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿದ್ರೆ 1 ಮಾರ್ಕನ್ನು ಕೊಡ್ತಾರೆ. ಭಾಳ ಮುಖ್ಯವಾಗಿ ಫಾರ್ಮುಲಾನ ಕರೆಕ್ಟಾಗಿ ರೀಕಾಲ್ ಮಾಡಿದ್ರೆ 1 ನಂಬರ್ ಬಂದೇ ಬರುತ್ತೆ. ಫಾರ್ಮುಲಾಗೆ ಖಂಡಿತ 1 ಮಾರ್ಕ್ ಇರುತ್ತೆ. ಅದಾದಮೇಲೆ ರೀಅರೇಂಜ್ ಮಾಡಿ, ಸಿಂಪ್ಲಿಫೈ ಮಾಡಿ, ಸಬ್ಸ್ಟಿಟ್ಯೂಟ್ ಸ್ಟೆಪ್ವರೆಗೂ ಇನ್ನೊಂದು ನಂಬರ್ ಬರುತ್ತೆ. ಸಬ್ಸ್ಟಿಟ್ಯೂಷನ್ ಆದಮೇಲೆ ಪ್ರಾಬ್ಲಮನ್ನು ಸಿಂಪ್ಲಿಫೈ ಮಾಡಿ ಫೈನಲ್ ಆನ್ಸರ್ನ ಕರೆಕ್ಟಾಗಿ ಸಿಂಪ್ಲಿಫೈ ಮಾಡಿ ಫೈನಲ್ ಆನ್ಸರ್ನ ಪ್ರಾಪರ್ ಯೂನಿಟ್ ಜೊತೆ ಬರೆದ್ರೆ ಅದಕ್ಕೂ 1 ಮಾರ್ಕ್ ಇರುತ್ತೆ. ಹಾಗಾಗಿ ನಿಮಗೆ 4 ಸ್ಟೆಪ್ಸ್ ಏನು ಹೇಳಿದ್ದೀನಿ, ಪ್ರತಿ ಸ್ಟೆಪ್ಗೂ 1 ನಂಬರ್ ಇರುತ್ತೆ. ಒಟ್ಟಾರೆ ಒಂದು ಪ್ರಾಬ್ಲಮಿಗೆ 4 ನಂಬರ್ ಸಿಕ್ಕುತ್ತೆ. ಸೊ ನನ್ನ ಮೂಲ ಉದ್ದೇಶ ಏನಿತ್ತು ಅಂದರೆ ನಿಮಗೆ ಪ್ರಾಬ್ಲಮ್ಸನ್ನು ಹೇಗೆ ಅಟೆಂಪ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನನ್ನ ಲೆಕ್ಚರ್ ಇದ್ರೂ ಯಾವ ರೀತಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಪ್ರೆಸೆಂಟ್ ಮಾಡಬೇಕು ಪರೀಕ್ಷೆಯಲ್ಲಿ ಅನ್ನೋದು ಇನ್ನೂ ಮುಖ್ಯ, ಇನ್ನೂ ಇಂಪಾರ್ಟೆಂಟು. ಸೊ ಪರೀಕ್ಷೆಯಲ್ಲಿ ಪ್ರಾಬ್ಲಮ್ ಕೊಟ್ಟಾಗ ಪ್ರಾಬ್ಲಮ್ನ ಓದ್ಬಿಟ್ಟು ಡೇಟಾ ಅಂತ ಬರೆದು ಅದರ ಎಲ್ಲ ಡೇಟಾನು ಬರೀರಿ ವಿತ್ ಪ್ರಾಪರ್ ಯೂನಿಟ್ಸ್. ಅದ ನಂತರ ಫಾರ್ಮುಲಾ ಅಂತ ಬರೆದು ಯಾವ ಫಾರ್ಮುಲಾನ ಯೂಸ್ ಮಾಡ್ತೀರಾ ಅನ್ನೋ ಫಾರ್ಮುಲಾನ ಕ್ಲೀನಾಗಿ ಬರೀರಿ. ಫಾರ್ಮುಲಾನ ಬರೆದಾದ್ಮೇಲೆ ಸಬ್ಸ್ಟಿಟ್ಯೂಟ್ ಕರೆಕ್ಟಾಗಿ ಮಾಡಿ. ಆ ಫಿಸಿಕಲ್ ಕ್ವಾಂಟಿಟಿಗೆ ಕರೆಕ್ಟ್ ಬೆಲೆಗಳು ಏನು ಕೊಟ್ಟಿದ್ದಾರೆ ಅದನ್ನು ಹಾಕಿ. ಸಬ್ಸ್ಟಿಟ್ಯೂಷನ್ ಮಾಡಿದ್ಮೇಲೆ ಈ ಸಬ್ಸ್ಟಿಟ್ಯೂಷನ್ ಸ್ಟೆಪ್ ತೋರಿಸ್ಬೇಕು. ಎಲ್ಲ ಕ್ಯಾಲ್ಕುಲೇಟರಲ್ಲಿ ಒತ್ತಬೇಡಿ ಒಂದೇ ಸರಿ. ಸಬ್ಸ್ಟಿಟ್ಯೂಷನ್ ಮಾಡಿದ ಮೇಲೆ ಕೊನೆಗೆ ಕ್ಯಾಲ್ಕುಲೇಟರನ್ನು ಬಳಸ್ಕೊಂಡು ಸಿಂಪ್ಲಿಫೈ ಮಾಡಿ. ಸಿಂಪ್ಲಿಫಿಕೇಷನಲ್ಲಿ ಕೂಡ 2-3 ಸ್ಟೆಪ್ಪು ಕ್ಯಾಲ್ಕುಲೇಷನ್ ಇದ್ದರೆ 2-3 ಸ್ಟೆಪ್ಪನ್ನು ಕೂಡ ತೋರಿಸಿ. ಆಮೇಲೆ ಕೊನೆಯ ಆನ್ಸರ್ನ ಪ್ರಾಪರ್ ಯೂನಿಟಲ್ಲಿ ಬರೀರಿ. ಖಂಡಿತ ನಿಮಗೆ 20 ನಂಬರ್, ನಿಮ್ಮ ಪೇಪರಲ್ಲಿ 20 ನಂಬರ್ ಪ್ರಾಬ್ಲಮ್ ಇರುತ್ತೆ. ಆ 20ಕ್ಕೆ 20 ನಂಬರು ಪಡ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್